2011ರ ಜನಗಣತಿಯ ಪ್ರಕಾರ ಭಾರತ ಜನಸಂಖ್ಯೆ ಬೆಳವಣಿಗೆ ದರ ಶೇಕಡ 16.74, ಶೇಕಡ 17.64, ಶೇಕಡ 16.64, ಶೇಕಡ 17.46. 2011ರ ಜನಗಣತಿಯ ಪ್ರಕಾರ 63% ಕರೆಕ್ಟ್ ಆನ್ಸರ್ ಮಾಡಿದ್ರಿ. 17.46 ನೋಡಿ, 64 17.64 2011ರ ಜನಗಣತಿಯ ಪ್ರಕಾರ ನಮ್ಮ ದೇಶದ ಜನಸಂಖ್ಯೆ ಬೆಳವಣಿಗೆ ದರ, ಭಾರತ ದೇಶದ ಜನಸಂಖ್ಯೆ ಬೆಳವಣಿಗೆ ದರ ಎಷ್ಟಿದೆ ಅಂದ್ರೆ 17.64. ಜನಸಂಖ್ಯೆ ಅಂದ್ರೆ ಏನು? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡುವ ಜನರ ಲಿಂಗಾನುಪಾತ, ಜನರ ವಯೋಮಾನ, ಜನರ ವೃತ್ತಿ. ಲಿಂಗಾನುಪಾತ, ವಯೋಮಾನ, ವೃತ್ತಿ ಮೊದಲಾದ ಮಾಹಿತಿಗಳನ್ನು ಒಳಗೊಂಡ ನಿಖರವಾದ ಕಾಲಮಿತಿಗಳನ್ನ ಸಂಗ್ರಹ ಮಾಡುವುದಕ್ಕೆ ಜನಗಣತಿ ಅಂತ ಕರೀತಾರೆ. ಜನಗಣತಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಗಣತಿ ಆರಂಭಗೊಂಡಿದ್ದು 1872. ಇದನ್ನ ಯಾರು ಆರಂಭ ಮಾಡಿದಾರೆ ಅಂದ್ರೆ ಲಾರ್ಡ್ ಮೇಯೋ. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಗಣತಿನ ಆರಂಭ ಮಾಡಿದ ಕೀರ್ತಿ ಲಾರ್ಡ್ ಮೇಯೋ ಸಲ್ತದೆ. 2011ರ ಜನಗಣತಿಯ ಪ್ರಕಾರ 17.64 ನೋಡಿ. ನಮ್ಮ ಭಾರತ ದೇಶದ ಜನಸಂಖ್ಯೆ ಬೆಳವಣಿಗೆ ದರ ಎಷ್ಟಿದೆ ಅಂದ್ರೆ 17.64. ವಿಶ್ವದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಪಾಲು ಎಷ್ಟಿದೆ ಅಂದ್ರೆ 17.5. ಅದರ ಬೆಳವಣಿಗೆ ದರ ಅಂದ್ರೆ 17.64. 100 ಜನ ಅದಾರ ಅಂದ್ರೆ 100 ಜನದಾಗ ಪ್ರತಿ 100 ಜನಕ್ಕೆ ಭಾರತೀಯರ ಸಂಖ್ಯೆ 17 ಜನ ಅನ್ನಂಗ ಅರ್ಥ ಆಯ್ತಾ? 17.5 ಅನ್ನಂಗ. ಪಾಲ್ ಎಷ್ಟನೇ ಸ್ಥಾನ ಅದೇವಿ ಅಂದ್ರೆ 2ನೇ ಸ್ಥಾನ ಅದೀವಿ. ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ 2ನೇ ದೇಶ ಅಂದ್ರೆ ಭಾರತ. ಫಸ್ಟ್ ಚೀನಾ ದೇಶ ಇದೆ, 2ನೇ ಸ್ಥಾನದಲ್ಲಿ ಭಾರತ ಇದೆ, 3ನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಇದೆ. ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದ್ದು ವ್ಯಾಟಿಕನ್ ಸಿಟಿ. ವ್ಯಾಟಿಕನ್ ಸಿಟಿಯ ಜನಸಂಖ್ಯೆ 2008ರ ಪ್ರಕಾರ ಸರಿಸುಮಾರು 562 ಜನಸಂಖ್ಯೆ. ವ್ಯಾಟಿಕನ್ ಸಿಟಿಯ ಪ್ರಧಾನಿ ನಮ್ಮ ದೇಶದ ಗ್ರಾಮ ಪಂಚಾಯತಿ ಮೆಂಬರ್ಗೆ ಸಮ. ಭಾರತ ದೇಶದ ಗ್ರಾಮ ಪಂಚಾಯತಿ ಮೆಂಬರ್ಗೆ ಸಮ. ನಮ್ಮ ದೇಶದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಅದಾರಲ್ಲ, ಆ ದೇಶದ ಪ್ರಧಾನಿ, ಆ ದೇಶದ ಅಧ್ಯಕ್ಷ ಮತ್ತ ಅವರು ಮಾರ್ಗದರ್ಶನ ಮಾಡ್ಲಕ್ ಹೋಗಬಾರದು. ಭಾರತ ದೇಶದಲ್ಲಿ ಕುಟುಂಬ ಯೋಜನೆ ಜಾರಿಗೆ ಬಂದ ವರ್ಷ. ನಮ್ಮ ಭಾರತ ದೇಶದಲ್ಲಿ ಕುಟುಂಬ ಯೋಜನೆ ಜಾರಿಗೆ ಬಂದಂತ ವರ್ಷ 1950, 1951, 1952, 48. ಭಾರತ ದೇಶದಲ್ಲಿ ಕುಟುಂಬ ಯೋಜನೆ ಜಾರಿಗೆ ಬಂದ ವರ್ಷ. ಸರಿಯಾದಂತ ಉತ್ತರ 1952 ನೋಡಿ. ಪ್ರಪಂಚದಲ್ಲಿ ಕುಟುಂಬ ಯೋಜನೆಯನ್ನು ಜಾರಿಗೆ ತಂದ ಜಗತ್ತಿನ ಮೊದಲ ದೇಶ ಅಂದ್ರೆ ಭಾರತ. ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುವ ಸಲುವಾಗಿ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುಟುಂಬ ಯೋಜನೆ ಜಾರಿಗೆ ತಂದ ಮೊದಲ ದೇಶ ಅಂದ್ರೆ ಭಾರತ. ನೋಡಿ, ಕುಟುಂಬ ಕಲ್ಯಾಣ ಯೋಜನೆ ಅಂತ ಕರಿತೀವಿ. ಭಾರತವು ಪ್ರಪಂಚದಲ್ಲಿ ಮೊದಲ ಬಾರಿಗೆ 1952ರಲ್ಲಿ ಕುಟುಂಬ ಕಲ್ಯಾಣ ಯೋಜನೆಯನ್ನು ಜಾರಿಗೆ ತಂತು. ಆಕ್ಚುಲಿ ಆ ಬುಕ್ ನಲ್ಲಿ ಸ್ವಲ್ಪ ರಾಂಗ್ ಬರೆದಿದ್ದಾರೆ. ಕುಟುಂಬ ಯೋಜನೆ, ಕುಟುಂಬ ಕಲ್ಯಾಣ ಯೋಜನೆ ಜಾರಿಗೆ ಬಂದಿದ್ದು 1977. ಕುಟುಂಬ ಯೋಜನೆ ಜಾರಿಗೆ ಬಂದಿದ್ದು 1952. ಕುಟುಂಬ ಕಲ್ಯಾಣ ಯೋಜನೆ ಜಾರಿಗೆ ಬಂದಿದ್ದು 1977. ಹಾಗಾದ್ರೆ ಕುಟುಂಬ ಯೋಜನೆಯ ಘೋಷವಾಕ್ಯ ಏನಾಗಿತ್ತು ಅಂದ್ರೆ ಮಕ್ಕಳು ಆಯ್ಕೆ ಆಗಬೇಕವೇನೋ ಆಕಸ್ಮಿಕ ಆಗಬಾರದು. ಮಕ್ಕಳು ಆಯ್ಕೆ ಹೊರತು ಆಕಸ್ಮಿಕ ಅಲ್ಲ. ಬಟ್ ಕುಟುಂಬ ಕಲ್ಯಾಣ ಯೋಜನೆ ಮುಖ್ಯ ಘೋಷವಾಕ್ಯ ಅಂದ್ರೆ ಆರ್ತಿಗೆ ಒಬ್ಬಳು ಮಗಳು, ಕೀರ್ತಿಗೆ ಒಬ್ಬ ಮಗ ಅಂತ. ಆರ್ತಿಗೆ ಒಬ್ಬಳು ಮಗಳು, ಕೀರ್ತಿಗೆ ಒಬ್ಬ ಮಗ ಅಂತ ಹೇಳಿ ಪುರುಷರು ಮತ್ತು ಸ್ತ್ರೀಯರಿಗೆ ಉಚಿತ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಲು ಪುರುಷರಿಗೆ ವ್ಯಾಸಕ್ಟಮಿ, ಮಹಿಳೆಯರಿಗೆ ಟುಬೆಕ್ಟಮಿ. ಪುರುಷರಿಗೆ ವ್ಯಾಸಕ್ಟಮಿ ಮತ್ತು ಸ್ತ್ರೀಯರಿಗೆ ಟುಬೆಕ್ಟಮಿ ಅನ್ನುವಂತ ಒಂದು ಶಸ್ತ್ರಚಿಕಿತ್ಸೆಯನ್ನು ವಿಧಿಸ್ತಾರೆ ಅಷ್ಟೇ. ಮಾನವ ಅಭಿವೃದ್ಧಿ ಸೂಚ್ಯಾಂಕ ಪ್ರಕಟ ಮಾಡುವವರು ಯಾರು?
ವಿಶ್ವದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಪ್ರಕಟ ಮಾಡುವಂತವ್ರು ಯಾರು? UNO, IMF, UNDP, NHRC. ವಿಶ್ವದಲ್ಲಿ ಈ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಪ್ರಕಟಿಸೋರು ಯಾರು? ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಕರೆಕ್ಟ್ ಆನ್ಸರ್ ಮಾಡಿ. UNO, IMF, UNDP. ಸರಿಯಾದಂತ ಉತ್ತರ UNDP ರೈಟ್ ಆನ್ಸರ್ ನೋಡಿ. UNDP ವಿಶ್ವಸಂಸ್ಥೆ ಅಂಗಸಂಸ್ಥೆ ಆಗಿರುವಂತ UNDP ಏನ ಮಾಡ್ತಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟ ಮಾಡ್ತದೆ. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟ ಮಾಡೋರು ಯಾರಂದ್ರೆ UNDP. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಪ್ರೆಸೆಂಟ್ ಭಾರತ ದೇಶ 131ನೇ ಸ್ಥಾನದಾಗಿದೆ. ಭಾರತ ದೇಶ ಪ್ರೆಸೆಂಟ್ 131ನೇ ಸ್ಥಾನದಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶ 129ನೇ ಸ್ಥಾನದಲ್ಲಿ ಇತ್ತು ನೋಡಿ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಯೋಜನೆ ಆಗಿರುವಂತ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಮಂಡಿಸೋರು ಯಾರಂತಂದ್ರೆ UNDP ಅಂತ ಕರಿತೀವಿ. UNDP ವಾರ್ಷಿಕವಾಗಿ ಪ್ರಕಟ ಮಾಡುವುದು ಯಾವ್ದಂದ್ರೆ ಅದು UNDP ಏನ ಪ್ರಕಟ ಮಾಡ್ತದ, ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟ ಮಾಡ್ತದೆ ಪ್ರತಿ ವರ್ಷ. ಎಷ್ಟು ಸೂಚ್ಯಂಕಗಳನ್ನು ಪರಿಗಣಿಸ್ತಾರೆ? ಎಷ್ಟು ಸೂಚ್ಯಂಕಗಳು? ಎಷ್ಟು ಸೂಚ್ಯಂಕಗಳನ್ನು ಪರಿಗಣಿಸ್ತಾರೆ HDAದಲ್ಲಿ? ಸೂಚ್ಯಂಕಗಳು ಎಸ್ 3 ಸೂಚ್ಯಂಕಗಳನ್ನು ನೋಡಿ. 3 ಸೂಚ್ಯಂಕಗಳು ಯಾವುವು? ತಲಾ ಆದಾಯ, ಪರ್ ಕ್ಯಾಪಿಟಲ್, ಆರೋಗ್ಯ, ಶಿಕ್ಷಣ. ತಲಾ ಆದಾಯ, ಆರೋಗ್ಯ, ಶಿಕ್ಷಣ. ತಲಾ ಆದಾಯ ಏನ ಪ್ರತಿನಿಧಿಸ್ತಂದ್ರೆ ಜೀವನ ಮಟ್ಟವನ್ನ, ಉತ್ತಮ ಜೀವನ ಮಟ್ಟವನ್ನ. ಆರೋಗ್ಯ ನಿರೀಕ್ಷಿತ ಜೀವಿತಾವಧಿ. ಶಿಕ್ಷಣ ಶೈಕ್ಷಣಿಕ ಸಿದ್ಧಿ ಸಾಕ್ಷರತೆ ಅಂತ ಕರಿತೀವಿ. ಶೈಕ್ಷಣಿಕ ಸಿದ್ಧಿ ಸಾಕ್ಷರತೆ. ಒಟ್ಟು 3 ಸೂಚ್ಯಂಕಗಳನ್ನ ತಲಾ ಆದಾಯ, ಆರೋಗ್ಯ, ಶಿಕ್ಷಣವನ್ನು ಪರಿಗಣಿಸ್ತಾರೆ. 1952ರ ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ದೇಶದ ಒಟ್ಟು ಭೂಪ್ರದೇಶದಲ್ಲಿ ಎಷ್ಟು ಭಾಗ ಅರಣ್ಯ ಇರಬೇಕು ಅಂತ ಹೇಳ್ತೇವೆ. ಎಷ್ಟು ಭಾಗ? 30ರಷ್ಟು, 32ರಷ್ಟು, 30.3ರಷ್ಟು, 33.3ರಷ್ಟು. 1952ರ ರಾಷ್ಟ್ರೀಯ ಅರಣ್ಯ ನೀತಿಯ ಪ್ರಕಾರ ದೇಶದ ಒಟ್ಟು ಭೂಪ್ರದೇಶದಲ್ಲಿ ಎಕ್ಸಲೆಂಟ್ ಸರಿಯಾದಂತ ಉತ್ತರ 33.3 ರೈಟ್ ಆನ್ಸರ್ ನೋಡಿ. 33.3. ಟೋಟಲ್ 100 ಎಕರೆ ಭೂಮಿ ಇದೆ ಅಂದ್ರೆ ಆ 100 ಎಕರೆ ಭೂಮಿಯಲ್ಲಿ 33 ಎಕರೆ ಭೂಮಿ ಏನಿರ್ಬೇಕಂದ್ರೆ ಅರಣ್ಯ ಇರಬೇಕು ಅಂತ 1952. ನೋಡಿ ಎಂತ ಒಂದು ನಿಯಮ ಇದು. ಒಟ್ಟು ಭೂಪ್ರದೇಶದಲ್ಲಿ ಕನಿಷ್ಠ 33% ಅರಣ್ಯ ಇರಬೇಕು ಅಂತಾರೆ. ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ಪ್ರದೇಶ ನೋಡಿದಾಗ 22.06% ಅರಣ್ಯ ಹೊಂದಿದ್ದೇವೆ ನಾವು. ಹೈಯೆಸ್ಟ್ ಅರಣ್ಯ ಹೊಂದಿದ್ದು ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತ ಜಿಲ್ಲೆ. 77% ಅರಣ್ಯ ಇದ್ರೆ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತ ಜಿಲ್ಲೆ ವಿಜಯಪುರ. ವಿಜಯಪುರದ ಅರಣ್ಯ ಪ್ರಮಾಣ 0.7%. 1% ಇಲ್ಲ. 1% ಇಲ್ಲ ಅಂದ್ರೆ ಮತ್ತೆ ಹೆಂಗ ಅದು? ತಂಪು ಇರಬೇಕು, ಗಾಳಿ ಇರಬೇಕು, ಮಳೆ ಬರಬೇಕು ಅಲ್ಲ. 77% ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಹೊಂದಿದರೆ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರುವಂತ ಜಿಲ್ಲೆ ಅಂದ್ರೆ ವಿಜಯಪುರ. ವಿಜಯಪುರದ ಅರಣ್ಯ ಪ್ರಮಾಣ ಎಷ್ಟಿದೆ ಅಂದ್ರೆ 0.7%. ನಮ್ಮ ದೇಶದ ಅತಿ ಹೆಚ್ಚು ಅರಣ್ಯ ಹೊಂದಿದಂತ ರಾಜ್ಯ ಅಂದ್ರೆ ಮಧ್ಯಪ್ರದೇಶ. ಅತ್ಯಂತ ಕಡಿಮೆ ಅರಣ್ಯ ಹೊಂದಿದ ರಾಜ್ಯ ಅಂದ್ರೆ ಹರಿಯಾಣ. ಕಡಿಮೆ ಅರಣ್ಯ ಹೊಂದಿದಂತ ರಾಜ್ಯ ಅಂದ್ರೆ ಹರಿಯಾಣ. ಹೈಯೆಸ್ಟ್ ಅಂದ್ರೆ ಮಧ್ಯಪ್ರದೇಶ ಅಲ್ಲ. ಅರಣ್ಯವನ್ನ ಹಸಿರು ಚಿನ್ನ ಅಂತ ಕರೀತಾರೆ. ಅರಣ್ಯ ಇತ್ತಂದ್ರೆ ಶುದ್ಧ ಆಮ್ಲಜನಕ ಬರ್ತದೆ, ನಮಗೆ ಸಾಕಷ್ಟು ಮಳೆ ಆಗ್ತದೆ, ಮಣ್ಣಿನ ಸವಕಳಿ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ, ಮನರಂಜನೆ ಆಗ್ತದೆ, ಪ್ರವಾಸೋದ್ಯಮ ಇಂಪ್ರೂವ್ಮೆಂಟ್ ಆಗ್ತದೆ, ನೂರಾರು ಪ್ರಾಣಿ ಪಕ್ಷಿಗಳು ಬದುಕ್ತವೆ, ಅತ್ಯುತ್ತಮವಾಗಿರುವಂತ ಜೀವನವನ್ನ ಸೃಷ್ಟಿ ಮಾಡ್ಲಕ್ ಸಾಧ್ಯ ಇದೆ. ಮತ್ತು ಅರಣ್ಯನೇ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ದಾಮೋದರ ನದಿಯು ಯಾವ ನದಿಗೆ ಉಪನದಿಯಾಗಿದೆ? ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ದಾಮೋದರ ಅನ್ನುವಂತ ನದಿ ಇದೆಯಲ್ಲ, ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ಕರೀತಾರೆ. ದಾಮೋದರ ನದಿ ಅನ್ನುವುದು
ಯಾವ ನದಿಯ ಉಪನದಿಯಾಗಿದೆ? ಯಾವ ನದಿಯ ಉಪನದಿಯಾಗಿದೆ ದಾಮೋದರ ನದಿ? ಬ್ರಹ್ಮಪುತ್ರ ನದಿ, ಸಿಂಧೂ ನದಿ, ಹುಬ್ಳಿ ನದಿ, ಗಂಗಾ ನದಿ. ಯಾವ ನದಿ ಉಪನದಿಯಾಗಿದೆ? ಸರಿಯಾಗಿರುವಂತಹ ಉತ್ತರ 35% ಕರೆಕ್ಟ್ ಆನ್ಸರ್ ಮಾಡಿದಿರಿ. ಹುಬ್ಳಿ ನದಿಯ ಉಪನದಿ ನೋಡಿ. ದಾಮೋದರ ಅನ್ನುವುದು ಯಾವ ನದಿಯ ಉಪನದಿಯಾಗಿದೆ ಅಂದ್ರೆ ಹುಬ್ಳಿ ನದಿಯ ಉಪನದಿಯಾಗಿದೆ. ಇದು ನೋಡಿ, ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ಕರೀತಾರೆ. ಬಂಗಾಳದ ದುಃಖದ ಕಾರ್ಯ ಎನಿಸಿಕೊಂಡಿರ್ತಕ್ಕಂಥ ಹುಬ್ಳಿ ನದಿಯ ಉಪನದಿ ಇದು. ದಾಮೋದರ ನದಿಯು ಹುಬ್ಳಿ ನದಿಯ ಉಪನದಿಯಾಗಿದೆ. ಇದನ್ನ ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ, ಪಶ್ಚಿಮ ಬಂಗಾಳದ ದುಃಖದ ನದಿ ಅಂತ ಕರೀತಾರೆ. ಯಾವ ನದಿಯನ್ನ? ದಾಮೋದರ ನದಿಯನ್ನ. ಯಾಕಂದ್ರೆ ಆ ಭಾಗದಲ್ಲಿ ಹೈಯೆಸ್ಟ್ ಪ್ರವಾಹ ಮಾಡ್ತದೆ. ನಾನು ಇನ್ನು ಹೇಳ್ತಾ ಇದ್ದೆ ನಿಮಗೆ. ಈ ದಾಮೋದರ ನದಿ ಕಣಿವೆ ಯೋಜನೆ ಆರಂಭಗೊಂಡಿದ್ದು 1948 ಫೆಬ್ರವರಿ 18ರಂದು. 1948 ಫೆಬ್ರವರಿ 18ರಂದು ದಾಮೋದರ ಕಣಿ ಯೋಜನೆ ಸ್ಟಾರ್ಟ್ ಆಯ್ತು. ಪ್ರಪಂಚದ ಮೊದಲ ಯೋಜನೆ ಅಂದ್ರೆ ಅಮೆರಿಕ ದೇಶದ ಟೆನೆನ್ಸಿ ಯೋಜನೆ ನೋಡಿ. ಜಗತ್ತಿನ ಮೊಟ್ಟ ಮೊದಲ ಯೋಜನೆ ಅಂದ್ರೆ. ಕರ್ನಾಟಕದ ಮೊದಲ ಯೋಜನೆ ಅಂದ್ರೆ ವಾಣಿ ವಿಲಾಸ್ ಯೋಜನೆ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಬೃಹತ್ ನೀರಾವರಿ ಯೋಜನೆ ಅಂದ್ರೆ ವಾಣಿ ವಿಲಾಸ್ ಯೋಜನೆ. ಜಗತ್ತಿನ ಮೊಟ್ಟ ಮೊದಲ ಬೃಹತ್ ನೀರಾವರಿ ಯೋಜನೆ ಅಂದ್ರೆ ಅಮೆರಿಕ ದೇಶದ ಟೆನೆನ್ಸಿ ಯೋಜನೆ. ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಯೋಜನೆ ಇದು. ಹಾಗಾದ್ರೆ ಭಾರತದ ಪ್ರಥಮ ಮತ್ತು ಅತ್ಯಂತ ಪ್ರಮುಖವಾಗಿರುವಂತ ವಿವಿಧೋದ್ದೇಶ ನೀರಾವರಿ ಯೋಜನೆ ಯಾವ್ದಂದ್ರ ಅದ್ರ ದಾಮೋದರ ಕಣಿವೆ ಯೋಜನೆ. ಯಾವ ವರ್ಷ ಅಂದ್ರೆ 1948 ಫೆಬ್ರವರಿ 18ರಂದು. ನೆನ್ಪಿಡಿ. ಓಕೆ. ದಾಮೋದರ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ದಾಮೋದರ ಕಣಿವೆ ಯೋಜನೆ ಅಂತ ಕರಿತೀವಿ. ಅಲ್ಲಿ ಪ್ರಮುಖವಾಗಿ 4 ಅಣೆಕಟ್ಟೆಗಳ ಸಮೂಹ ಅದಾವೆ. ಗೋವಿಂದ ಸಾಗರ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಫೇಮಸ್ ಆಗಿರುವಂತ ಪ್ರಶ್ನೆ. ಗೋವಿಂದ ಸಾಗರ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ನರ್ಮದಾ ನದಿಗೆ, ಮಹಾನದಿಗೆ, ಸಟ್ಲೇಜ್ ನದಿಗೆ, ಮೊಹದಾಯಿ ನದಿಗೆ. ಮೊಹದಾಯಿ ಯಾವ ನದಿಗೆ? ಗೋವಿಂದ ಸಾಗರ ಅಣೆಕಟ್ಟನ್ನ, ಗೋವಿಂದ ಸಾಗರ ಜಲಾಶಯವನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ. ಸಟ್ಲೇಜ್ ಇವತ್ತು ಪ್ರಸ್ತುತ ಭಾರತ ದೇಶದ ಅತ್ಯಂತ ಎತ್ತರವಾಗಿರುವಂತ 2ನೇ ಅಣೆಕಟ್ಟು. ಭಾರತ ದೇಶದ ಅತ್ಯಂತ ಎತ್ತರವಾಗಿರುವಂತ 2ನೇ ಅಣೆಕಟ್ಟು ಯಾವ್ದಂದ್ರೆ ಅದು ಗೋವಿಂದ ಸಾಗರ ಅಣೆಕಟ್ಟು. ಆ ಗೋವಿಂದ ಸಾಗರ ಅಣೆಕಟ್ಟು ಅಂದ್ರು ಒಂದೇ, ಬಾಕ್ರನಂಗಲ್ ಅಣೆಕಟ್ಟು ಅಂದ್ರು ಒಂದೇ. ಆ ಬಾಕ್ರನಂಗಲ್ ಅಣೆಕಟ್ಟಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಅಣೆಕಟ್ಟನ್ನೇ ಗೋವಿಂದ ಸಾಗರ ಜಲಾಶಯ ಅಂತ ಕರೀತಾರೆ. ಯಾವ ರಾಜ್ಯ? ಹಿಮಾಚಲ ಪ್ರದೇಶದಲ್ಲಿ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಬಾಕ್ರಾ ಅನ್ನುವಂತ ಸ್ಥಳದಲ್ಲಿ, ಬಾಕ್ರಾ ಎಂಬಲ್ಲಿ ಕಟ್ಟಲಾಗಿರತಕ್ಕಂಥ ಅಣೆಕಟ್ಟು. ಇದರ ಹೈಟ್ ಎಷ್ಟಿದೆ ಅಂದ್ರೆ 518 ಮೀಟರ್ ಉದ್ದವಾಗಿದೆ, 226 ಮೀಟರ್ ಎತ್ತರವಾಗಿದೆ. 226 ಮೀಟರ್ ಎತ್ತರವಾಗಿರು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಎತ್ತರವಾಗಿರುವಂತ 2ನೇ ಅಣೆಕಟ್ಟು. ಪ್ರಥಮ ಅಣೆಕಟ್ಟು ಯಾವುದಂದ್ರೆ ತೆಹರಿ ಅಣೆಕಟ್ಟು. ನಮ್ಮ ದೇಶದ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ಅಂದ್ರೆ ತೆಹರಿಯನ್ನು ಬಿಟ್ರೆ ಅತಿ ಎತ್ತರವಾದ 2ನೇ ಅಣೆಕಟ್ಟು ಅಂದ್ರೆ ಬಾಕ್ರನಂಗಲ್. ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ಸಟ್ಲೇಜ್ ನದಿ ಯಾವ ನದಿ ಉಪನದಿ ಅಂದ್ರೆ ಸಿಂಧೂ ನದಿ ಉಪನದಿಯಾಗಿರುವಂತ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಹಿಮಾಚಲ ಪ್ರದೇಶದಲ್ಲಿ ಕಟ್ಟಿದಂತ ಅಣೆಕಟ್ಟನ್ನೇ ಬಾಕ್ರನಂಗಲ್ ಅಣೆಕಟ್ಟು ಅಥವಾ ಗೋವಿಂದ ಸಾಗರ ಜಲಾಶಯ ಅಂತ ಕರೀತಾರೆ. ಗೋವಿಂದ ಸಾಗರ ಜಲಾಶಯ. ಆಹಾರ ಧಾನ್ಯಗಳಿಗೆ ಬೆಂಬಲ ನೀತಿಯನ್ನ ಭಾರತ ದೇಶದಲ್ಲಿ ಯಾವ ವರ್ಷ ಮೊದಲ ಬಾರಿಗೆ ಘೋಷಿಸಲಾಯಿತು? PSI ಕ್ವಶನ್ ನೋಡಿ. ಆಹಾರ ಧಾನ್ಯಗಳಿಗೆ ಬೆಂಬಲ ನೀತಿಯನ್ನ ಭಾರತ ದೇಶದಲ್ಲಿ ಯಾವ ವರ್ಷ ಮೊದಲ ಬಾರಿಗೆ ಘೋಷಣೆ ಮಾಡಲಾಯಿತು? 1954ರಲ್ಲಿ, 1961ರಲ್ಲಿ, 1964ರಲ್ಲಿ, 51ರಲ್ಲಿ. ಎಕ್ಸಲೆಂಟ್. 1964 ರೈಟ್ ಆನ್ಸರ್. 1964ರಲ್ಲಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಆಹಾರ ನಿಗಮ ಸಂಸ್ಥೆ ಆರಂಭ ಆಗಿದ್ದು 1965 ಅಲ್ಲ. ಭಾರತದ ಆಹಾರ ನಿಗಮ ಸ್ಥಾಪನೆ ಆಗಿದ್ದು 1965. ಅದಕ್ಕಿಂತ ಮುಂಚೆ ಆಹಾರ ಧಾನ್ಯಗಳಿಗೆ ಬೆಂಬಲ ನೀತಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ವರ್ಷ ಅಂದ್ರೆ 1964 ನೋಡಿ. ಖಾತರಿಪಡಿಸಿದ ಕನಿಷ್ಠ ಬೆಲೆ ಕೃಷಿ ಉತ್ಪಾದನೆಗೆ ಪ್ರೋತ್ಸಾಹ ನೀಡುವ ಉದ್ದೇಶಕ್ಕಾಗಿ ಆಹಾರ ಧಾನ್ಯಗಳಿಗೆ ಬೆಂಬಲ ನೀಡಲು 1964ರಲ್ಲಿ ದೇಶಾದ್ಯಂತ ಈ ಒಂದು ಕಾರ್ಯಕ್ರಮವನ್ನ ಅಳವಡಿಸಿಕೊಳ್ಳಲಾಯಿತು. ಅಂದ್ರೆ ಆಹಾರ ಬೆಲೆಗಳಿಗೆ ಬೆಂಬಲವನ್ನು ಸೂಚನೆ ಮಾಡಿದ್ದು 1964ರಲ್ಲಿ. ಸಾಂಬಾರಗಳ ರಾಜ್ಯ ಅಂತ ಯಾವ್ದನ್ನ ಕರೀತಾರೆ? ಸಾಂಬಾರಗಳ ರಾಜ್ಯ ಅಂತ ಕರೀತಾರೆ?
ಏಲಕ್ಕಿಯನ್ನ, ಕರಿಮೆಣಸು, ದ್ರಾಕ್ಷಿ, ಲವಂಗ. ಯಾವುದನ್ನ ಸಾಂಬಾರಗಳ ರಾಜ ಅಂತ ಕರೀತಾರೆ? ಶಬಾಷ್. ಕರಿಮೆಣಸು ರೈಟ್ ಆನ್ಸರ್ ನೋಡಿ. ಕರಿಮೆಣಸು ಸಾಂಬಾರಗಳ ರಾಜ ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ಕರಿಮೆಣಸನ್ನ ಸಾಂಬಾರಗಳ ರಾಜ ಅಂತ ಕರೀತಾರೆ ನೋಡಿ. ಭಾರತ ದೇಶದಲ್ಲಿ ಸಾಂಬಾರ ಪದಾರ್ಥಗಳಲ್ಲಿ ಕರಿಮೆಣಸು ಇದೆಯಲ್ಲ, ಇದನ್ನ ಸಾಂಬಾರಗಳ ರಾಜ್ಯ ಅಂತ ಕರೀತಾರೆ. ಸಾಂಬಾರಗಳ ರಾಜ್ಯ ಎಂದು ಪ್ರಸಿದ್ಧಿಯಾಗಿದೆ. ಅದು ಪ್ರಮುಖ ದೇಶೀಯ ವಿನಿಮಯವನ್ನು ಗಳಿಸುವ ಬೆಳೆಯಾಗಿದೆ. ಇದರ ಬೇಸಾಯವನ್ನು ಎಲ್ಲಿ ಅಂದ್ರೆ ಕೇರಳ ರಾಜ್ಯದಲ್ಲಿ ಉತ್ಪಾದನೆ ಮಾಡ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆ ಮಾಡ್ತಾರೆ, ತಮಿಳುನಾಡಲ್ಲಿ ಉತ್ಪಾದನೆ ಮಾಡ್ತಾರೆ. ಹೈಯೆಸ್ಟ್ ಅಂದ್ರೆ ಕೇರಳ, ಯಾಕಂದ್ರೆ ಕೇರಳ ಅಂದ್ರೆ ಮಸಾಲೆ, ಮಸಾಲೆ ಅಂದ್ರೆ ಕೇರಳ. ಯಾಲಕ್ಕಿ ಉತ್ಪಾದನೆ ಮಾಡುವುದರಲ್ಲಿ ಪ್ರಪಂಚದಲ್ಲಿ ಭಾರತ ಮೊದಲ ಸ್ಥಾನದಲ್ಲಿದೆ ನೋಡಿ. ಯಾಲಕ್ಕಿಯನ್ನ ಸುವಾಸಿತ ಸಾಂಬಾರಗಳ ರಾಣಿ ಅಂತ ಕರೀತಾರೆ. ಸುವಾಸಿತ ಸಾಂಬಾರ ರಾಣಿಗಳೆಂದರೆ ಏಲಕ್ಕಿ. ಏಲಕ್ಕಿಯನ್ನ ಸುವಾಸಿತ ಸಾಂಬಾರಗಳ ರಾಣಿ ಅಂತ ಕರೆದ್ರೆ, ಸಾಂಬಾರಗಳ ರಾಜ ಅಂತ ಯಾವ್ದನ್ನ ಕರೀತಾರೆ ಅಂದ್ರೆ ಕರಿಮೆಣಸು. ಸಾಂಬಾರಗಳ ರಾಜ ಅಂದ್ರ ಕರಿಮೆಣಸು, ರಾಣಿ ಅಂದ್ರೆ ಏಲಕ್ಕಿ. ಅವಲಕ್ಕಿ ಅಂತ ಬರೆದ್ರೆ ಅವಸರದಾಗ ಏಲಕ್ಕಿ. ಏಲಕ್ಕಿಯನ್ನ ಸಾಂಬಾರಗಳ ರಾಣಿ ಅಂತ ಕರೀತಾರೆ. ರಾಜ ಅಂದ್ರ ಕರಿಮೆಣಸು, ರಾಣಿ ಅಂತಂದ್ರೆ ಏಲಕ್ಕಿ. ಪ್ರಪಂಚದಲ್ಲಿ ಅತಿ ಹೆಚ್ಚು, ಜಗತ್ತಿನಲ್ಲಿ ಅತಿ ಹೆಚ್ಚು, ಪ್ರಪಂಚದಲ್ಲಿ ಅತಿ ಹೆಚ್ಚು ಈ ಒಂದು ಏಲಕ್ಕಿ ಉತ್ಪಾದನೆ ಮಾಡುವಂತ ದೇಶ ಅಂದ್ರ ಭಾರತ. ಉತ್ಪಾದನೆಯಲ್ಲಿ ಅತ್ಯಂತ ಮುಖ್ಯವಾದ 3 ರಾಜ್ಯಗಳು ಅಂದ್ರೆ ಸೇಮ್ ಕೇರಳ, ತಮಿಳುನಾಡು, ಕರ್ನಾಟಕ, ತಮಿಳುನಾಡು. ಅತಿ ಹೆಚ್ಚು ಉತ್ಪಾದನೆ ಮಾಡುವಂತ ರಾಜ್ಯಗಳು ಹೈಯೆಸ್ಟ್ ಅಂದ್ರೆ ಕೇರಳ, 2ನೇ ರಾಜ್ಯ ಅಂದ್ರೆ ಕರ್ನಾಟಕ, 3ನೇ ರಾಜ್ಯ ಅಂದ್ರೆ ತಮಿಳುನಾಡು. ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಉತ್ಪಾದನೆ ಮಾಡುವಂತ ರಾಜ್ಯ ಯಾವುದು? ಇಡೀ ದೇಶದಲ್ಲಿ ಹೈಯೆಸ್ಟ್ ಹತ್ತಿ ಉತ್ಪಾದನೆ ಮಾಡ್ತದೆ. ಮಹಾರಾಷ್ಟ್ರ, ಗುಜರಾತ್, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ್. 49% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಗುಜರಾತ್ ನೋಡಿ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಹತ್ತಿ ಉತ್ಪಾದನೆ ಮಾಡುವಂತ ರಾಜ್ಯ, ಉತ್ಪಾದಿಸುವಂತ ರಾಜ್ಯ ಅಂದ್ರೆ ಗುಜರಾತ್. ಇಡೀ ಭಾರತ ದೇಶದಲ್ಲಿ ಹೈಯೆಸ್ಟ್ ಹತ್ತಿ ಉತ್ಪಾದನೆ ಮಾಡುವಂತ ರಾಜ್ಯ ಗುಜರಾತ್. ಇಡೀ ದೇಶದಲ್ಲಿ ಅತಿ ಹೆಚ್ಚು ಈರುಳ್ಳಿ ಉತ್ಪಾದನೆ ಮಾಡುವ ರಾಜ್ಯ, ಹೈಯೆಸ್ಟ್ ಈರುಳ್ಳಿ. ಶಬಾಷ್, 80% ಹಾಕ್ಯಾರ ನೋಡಿ. ಮಹಾರಾಷ್ಟ್ರ ರೈಟ್ ಆನ್ಸರ್. ಎಕ್ಸಲೆಂಟ್, ಮಹಾರಾಷ್ಟ್ರ. ಅತಿ ಹೆಚ್ಚು ಸೆಣಬು ಉತ್ಪಾದನೆ ಮಾಡುವ ರಾಜ್ಯ, ಚಿನ್ನದ ನಾರು ಅಂತ ಕರೀತಾರೆ ಸೆಣಬು, ಪಶ್ಚಿಮ ಬಂಗಾಳ ನೋಡಿ. ಪಶ್ಚಿಮ ಬಂಗಾಳ ಅಂದ್ರೆ ಸೆಣಬು, ಯಾಕಂದ್ರೆ ಸೆಣಬು ಉತ್ಪಾದನೆ ಮಾಡುವುದರಲ್ಲಿ ಏಕಸ್ವಾಮ್ಯ ರಾಜ್ಯ ಅಂತ ಕರೀತಾರೆ ಪಶ್ಚಿಮ ಬಂಗಾಳವನ್ನ. ಸೆಣಬು ಅಂದ್ರೆ ಚಿನ್ನದ ನಾರು, ಗೋಲ್ಡನ್ ಫೈಬರ್ ಅಂತ ಕರೀತಾರೆ. ಗೋಲ್ಡನ್ ಫೈಬರ್ ಎನಿಸಿಕೊಂಡಿರ್ತಕ್ಕಂಥ, ಚಿನ್ನದ ನಾರು ಎನಿಸಿಕೊಂಡಿರ್ತಕ್ಕಂಥ ಈ ಸೆಣಬು ಉತ್ಪಾದನೆ ಮಾಡುವಂತ ರಾಜ್ಯ ಪಶ್ಚಿಮ ಬಂಗಾಳ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಸೆಣಬು ಉತ್ಪಾದನೆ ಮಾಡುವಂತ ರಾಜ್ಯ ಅಂದ್ರೆ ಪಶ್ಚಿಮ ಬಂಗಾಳ, ನೆನಪಿಡಿ. ದೇಶದಲ್ಲಿ ಹೈಯೆಸ್ಟ್ ಸೋಯಾಬೀನ್ ಬೆಳೆಯುವಂತ ರಾಜ್ಯ, ದೇಶದಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಬೆಳೆಯುವ ರಾಜ್ಯ 2017 KS ಕ್ವಶನ್. ಎಕ್ಸಲೆಂಟ್, ಮಧ್ಯಪ್ರದೇಶ ನೋಡಿ. ಇಡೀ ದೇಶದಲ್ಲಿ ಹೈಯೆಸ್ಟ್ ಸೋಯಾಬೀನ್ ಬೆಳೆಯುವ ರಾಜ್ಯ 2017 KS ಬಂದಂತ ಪ್ರಶ್ನೆ ಇದು. ಸೋಯಾಬೀನ್ ಹೈಯೆಸ್ಟ್ ಅಂದ್ರೆ ಮಧ್ಯಪ್ರದೇಶ್ ನೋಡಿ. ಗುಜರಾತ್ ರಾಜ್ಯ ಹತ್ತಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಇಡೀ ಜಗತ್ತಿನಲ್ಲಿ ಭಾರತ 2ನೇ ಸ್ಥಾನದಲ್ಲಿದ್ರೆ, ಕ್ಷೇತ್ರದಲ್ಲಿ ಮಹಾರಾಷ್ಟ್ರ ಹೈಯೆಸ್ಟ್ ಇದೆ. ಬಟ್ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಯಾವ್ದಿದೆ ಅಂದ್ರೆ ಅದು ಗುಜರಾತ್. ಹೈಯೆಸ್ಟ್ ಹತ್ತಿ ಉತ್ಪಾದನೆ ಮಾಡುವಂತ ರಾಜ್ಯ ಅಂದ್ರೆ ಗುಜರಾತ್. ಯಾವುದು ಕಾಫಿಯ ಪ್ರಭೇದವಲ್ಲ? ರೋಬಾಸ್ಟ್ ತಳಿ, ಅರಬಿಕ್ ತಳಿ, ಲೈಬರಿಕ್ ತಳಿ, ಕೆಫಿನ್. ಯಾವುದು ಕಾಫಿಯ ಪ್ರಭೇದ ಅಲ್ಲ? ಕಾಫಿಯ ಪ್ರಭೇದ ಅಲ್ಲ. ರೋಬಾಸ್ಟ್ ತಳಿ, ಅರಬಿಕ್ ತಳಿ. ಈ ಕಾಂಪಿಟೇಷನ್ ಇರೋದು 2ರ ಮಧ್ಯೆ ಕಾಂಪಿಟೇಷನ್. ನನ್ಗೆ ಗೊತ್ತಿತ್ತು ಕ್ವಶನ್ ತೆಗೆಯುವಂತ ಸಮಯದಲ್ಲಿ ಇವು ಕ್ವಶನ್ ಸಾಕಷ್ಟು ಬಾರಿ ಆಗಿದೆ ನೋಡಿ. ಕೆಫಿನ್ ಅನ್ನೋದಲ್ಲ ನೋಡಿ, ಕೆಫಿನ್ ಅನ್ನೋದಲ್ಲ. ಕಾಫಿ ಪ್ರಭೇದದಲ್ಲಿ 3: ರೋಬಾಸ್ಟ್ ಕಾಫಿ, ಅರಬಿಕ್ ಕಾಫಿ, ಲೈಬರಿಕ್ ಕಾಫಿ ನೋಡಿ. ಲೈಬರಿಕ್ ಕಾಫಿ ಕಡಿಮೆ ಗುಣಮಟ್ಟದ್ದು, ಗುಣಮಟ್ಟ ಉತ್ತಮ ದರ್ಜೆ, ಬಲಿಷ್ಠ ಗಿಡವಾಗಿದೆ, ಹೆಚ್ಚು ಹಣ್ಣುಗಳನ್ನು ಹೊಂದುತ್ತದೆ, ದೇಶದಲ್ಲಿ ಅತ್ಯಂತ ಕಡಿಮೆ ಪ್ರದೇಶದಲ್ಲಿ ಆವರಿಸಿದೆ ನೋಡಿ. ಈ ಒಂದು ಕಾಫಿಯ ಪ್ರಭೇದಗಳಲ್ಲಿ ಎಷ್ಟು ಪ್ರಕಾರ ಅಂದ್ರೆ 3 ಪ್ರಕಾರ: ರೋಬಾಸ್ಟ್ ಕಾಫಿ, ಅರಬಿಕ್ ಕಾಫಿ, ಲೈಬರಿಕ್ ಕಾಫಿ. ಇಡೀ ದೇಶದಲ್ಲಿ ಹೈಯೆಸ್ಟ್ ಕಾಫಿ ಉತ್ಪಾದನೆ ಮಾಡುವಂತ ರಾಜ್ಯ ಅಂತಂದ್ರೆ ಕರ್ನಾಟಕ.
ಇಡೀ ದೇಶದಲ್ಲಿ ಕಾಫಿ ಉತ್ಪಾದನೆ ಮಾಡುವುದರಲ್ಲಿ ಪ್ರಥಮ ಸ್ಥಾನ ಅಂದ್ರೆ ಕರ್ನಾಟಕ. ವಿಶ್ವದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಮಾಡುವ ದೇಶ ಅಂದ್ರೆ ಬ್ರೆಜಿಲ್. ಬ್ರೆಜಿಲ್ ಪ್ರಪಂಚದಲ್ಲಿ ಹೈಯೆಸ್ಟ್ ನೋಡಿ. ಅದಕ್ಕೆ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ ಅನ್ನುವಂತ ಬಂದರ ಇದೆಯಲ್ಲ, ರಿಯೋ ಡಿ ಜನೈರೋ ಅನ್ನುವಂತ ಬಂದರವನ್ನ ವಿಶ್ವದ ಕಾಫಿಯ ಬಂದರ ಅಂತ ಕರೀತಾರೆ. ಭಾರತದ ಕಾಫಿಯ ಬಂದರ ಅಂದ್ರ ನವಮಂಗಳೂರು. ವಿಶ್ವದ ಕಾಫಿಯ ಬಂದರ ಅಂತಂದ್ರೆ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ. ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರ್ತದೆ. ದಕ್ಷಿಣ ಅಮೆರಿಕದ ಬ್ರೆಜಿಲ್ ದೇಶದ ರಿಯೋ ಡಿ ಜನೈರೋ ಅನ್ನುವಂತ ಬಂದರವನ್ನ ವಿಶ್ವದ ಕಾಫಿಯ ಬಂದರ ಅಂತ ಕರೀತಾರೆ. ಉತ್ತಮ ದರ್ಜೆಯ ಕಬ್ಬಿಣದ ಅದಿರು ಯಾವುದು? ಹೆಮಟೈಟ್, ಮ್ಯಾಗ್ನಟೈಟ್, ಲಿಮೋನೈಟ್, ಸಿಡ್ರೈಟ್. ಟೈಟ, ಫುಲ್ನೈಟ್, ರೈಟ್. ಕಬ್ಬಿಣದ ಅದಿರುಗಳು ನೋಡಿ. ಕಬ್ಬಿಣದ ಅದಿರದಲ್ಲಿ ಎಷ್ಟು ಪ್ರಕಾರ ಅಂದ್ರೆ 4 ಪ್ರಕಾರ. ಟೈಟ, ಫುಲ್ನೈಟ್, ರೈಟ್. ಹಾಗಾದ್ರೆ ಹೈಯೆಸ್ಟ್ ಉತ್ತಮ ದರ್ಜೆಯ ಕಬ್ಬಿಣದ ಅದಿರು ಅಂದ್ರೆ ಮ್ಯಾಗ್ನಟೈಟ್. ಮ್ಯಾಗ್ನಟೈಟ್ ನೋಡಿ. ಕಬ್ಬಿಣದ ಅದಿರ ಪ್ರಕಾರಗಳಲ್ಲಿ ಅತ್ಯುತ್ತಮ ದರ್ಜೆಯ ಕಬ್ಬಿಣದ ಅದಿರು ಅಂದ್ರೆ ಮ್ಯಾಗ್ನಟೈಟ್. ಇದರಲ್ಲಿ 72% ಕಬ್ಬಿಣದ ಭಾಗದಷ್ಟು ಕಬ್ಬಿಣದ ಅದಿರಿದೆ. ಇದನ್ನ ಕಪ್ಪು ಅದಿರು ಅಂತ ಕರೀತಾರೆ. ಇದನ್ನ ಕಪ್ಪು ಅದಿರು. ಎರಡನೇದ್ದು ಯಾವಂದ್ರೆ ಹೆಮಟೈಟ್. ಹೆಮಟೈಟ್ 60-70% ಕಬ್ಬಿಣದ ಅದಿರಿದೆ. ಇದನ್ನ ಕೆಂಪು ಅದಿರು ಅಂತ ಕರೀತಾರೆ. ಹೆಮಟೈಟ್ ಅನ್ನ ಕೆಂಪು ಅದಿರು, ಮ್ಯಾಗ್ನಟೈಟ್ ಅನ್ನ ಕಪ್ಪು ಅದಿರು ಅಂತ ಕರೀತಾರೆ. ನೋಡಿ, ಕಬ್ಬಿಣದಲ್ಲಿ ಇದು ಬಹಳ ಸಾರಿ ಕ್ವಶನ್ ಆಗಿದೆ ನೋಡಿ. ಶ್ರೇಷ್ಠ ಅಯಸ್ಕಾಂತ ಗುಣವನ್ನು ಹೊಂದಿದ್ದರಿಂದ ಇದನ್ನ ಮ್ಯಾಗ್ನಟೈಟ್ ಅಂತ ಕರೀತಾರೆ. ಕಬ್ಬಿಣದ ಅದಿರಲ್ಲಿ ಹೈಯೆಸ್ಟ್ ಶ್ರೇಷ್ಠ ಮಟ್ಟದ ಕಬ್ಬಿಣದ ಅದಿರು ಅಂದ್ರೆ ಮ್ಯಾಗ್ನಟೈಟ್. ಇದನ್ನ ಕಪ್ಪು ಅದಿರು ಅಂತ ಕರೀತಾರೆ. ಶ್ರೇಷ್ಠ ಅಯಸ್ಕಾಂತ ಗುಣವನ್ನು ಹೊಂದಿದ್ದರಿಂದ ಇದನ್ನ ಮ್ಯಾಗ್ನಟೈಟ್ ಅಂತ ಹೇಳಿ ಕರೀತಾರೆ. ಇವೆರಡು ಸಿಂಪಲ್ ಇವು. ಲಿಮೋನೈಟ್ ಆಗಿರಬಹುದು, ಸಿಡ್ರೈಟ್ ಆಗಿರಬಹುದು, ಸಿಂಪಲ್. ಮ್ಯಾಂಗ್ನೀಸ್ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಇರುವಂತ ರಾಜ್ಯ ಯಾವುದು? ಮ್ಯಾಂಗ್ನೀಸ್ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತ ರಾಜ್ಯ ಒಡಿಸ್ಸಾ ರಾಜ್ಯ. ಅಂದ್ರೆ ಅದಿರು ಉತ್ಪಾದನೆಯಲ್ಲಿ ಫಸ್ಟ್ ಇದೆ, ಇದು ನಿಕ್ಷೇಪದಲ್ಲಿ ಫಸ್ಟ್ ಇದೆ ಒಡಿಸ್ಸಾ. ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ನೀವು ಅದೇ ಹಾಕಿದ್ರೆ ನನ್ಗೆ ಗೊತ್ತಾಯ್ತು. ಸರಿಯಾದಂತ ಉತ್ತರ ಮಹಾರಾಷ್ಟ್ರ ನೋಡಿ. ಮ್ಯಾಂಗ್ನೀಸ್ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತ ರಾಜ್ಯ ಯಾವುದಂದ್ರೆ ಮಹಾರಾಷ್ಟ್ರ. ಒಡಿಸ್ಸಾ ನಿಕ್ಷೇಪದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ನಿಕ್ಷೇಪದಲ್ಲಿ. ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಅಂದ್ರೆ ಮಹಾರಾಷ್ಟ್ರ ಇದೆ. ನಿಕ್ಷೇಪದಲ್ಲಿ ಮೊದಲ ಸ್ಥಾನ ಅಂದ್ರೆ ಒಡಿಸ್ಸಾ. ನಿಕ್ಷೇಪದಲ್ಲಿ ಮೊದಲ ಸ್ಥಾನ ಅಂದ್ರೆ ಒಡಿಸ್ಸಾ. ಬಟ್ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಅಂದ್ರೆ ಮಹಾರಾಷ್ಟ್ರ. ನೆನ್ಪಿಡಿ, ಮಹಾರಾಷ್ಟ್ರ. 20ನೇ ಶತಮಾನದ ಅದ್ಭುತವಾದ ಲೋಹ ಯಾವುದು? ಇದು ಬಹಳ ಸಾರಿ ಕ್ವಶನ್ ಆಗಿದೆ ನೋಡಿ. 20ನೇ ಶತಮಾನದ ಅದ್ಭುತವಾಗಿರುವಂತಹ ಲೋಹ, ಜೊತೆಗೆ 21ನೇ ಶತಮಾನ ಕೂಡ. 20ನೇ ಶತಮಾನದ ಅದ್ಭುತವಾದ ಲೋಹ ಚಿನ್ನ, ಬೆಳ್ಳಿ, ಬಾಕ್ಸೈಟ್, ಅಲ್ಯೂಮಿನಿಯಂ. ಯಾವ ಲೋಹವನ್ನ 20ನೇ ಶತಮಾನದ ಅದ್ಭುತವಾದಂತ ಲೋಹ ಅಂತ ಕರೀತಾರೆ? ಶಬಾಷ್, ಡಿ ರೈಟ್ ಆನ್ಸರ್ ನೋಡಿ. ಅಲ್ಯೂಮಿನಿಯಂ ಲೋಹವನ್ನ 20ನೇ ಶತಮಾನದ ಅದ್ಭುತವಾದ ಲೋಹ ಅಂತ ಕರೀತಾರೆ. 20ನೇ ಶತಮಾನದ ಅದ್ಭುತವಾಗಿರುವಂತ ಲೋಹ ಅಂದ್ರ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ 20ನೇ ಶತಮಾನದ ಅದ್ಭುತವಾಗಿರುವಂತ ಲೋಹ. ಇದು ನೋಡಿ, ಅಲ್ಯೂಮಿನಿಯಂ ವಿವಿಧ ವಸ್ತುಗಳ ತಯಾರಿಕೆಯಲ್ಲಿ ಅಂದರೆ ಅಡಿಗೆ ಮನೆ ಚಮಚೆಯಿಂದ ವಿವಿಧ ಉಪಗ್ರಹಗಳ ತಯಾರಿಕೆವರೆಗೆ ಉಪಯೋಗಿಸಲಾಗುತ್ತದೆ. ಇದನ್ನ 20ನೇ ಶತಮಾನದ ಅದ್ಭುತವಾದ ಲೋಹ ಅಂತ ಕರೀತಾರೆ. ಯಾವುದನ್ನು 20ನೇ ಶತಮಾನದ ಅದ್ಭುತವಾದ ಲೋಹ ಎಂದು ಕರೆಯುತ್ತಾರಂದ್ರೆ ಅಲ್ಯೂಮಿನಿಯಂ. ದೇಶದಲ್ಲಿ ಹೈಯೆಸ್ಟ್ ಅಂದ್ರೆ ಒಡಿಸ್ಸಾ ನೋಡಿ. ಬಾಕ್ಸೈಟ್ ಆಗಲಿ ಅಲ್ಯೂಮಿನಿಯಂ ಆಗಲಿ ಒಡಿಸ್ಸಾ ಹೈಯೆಸ್ಟ್ ಇದೆ. ಸಿಂಗ್ರೌಲಿ ಬಹಳ ಫೇಮಸ್ ಆಗಿರುವಂತ ಪ್ರಶ್ನೆ ಇದು. ಸಿಂಗ್ರೌಲಿ ಕಲ್ಲಿದ್ದಲು ನಿಕ್ಷೇಪ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ರಾಜಸ್ಥಾನದಲ್ಲಿ, ಮಧ್ಯಪ್ರದೇಶದಲ್ಲಿ, ಒಡಿಸ್ಸಾದಲ್ಲಿ, ಜಾರ್ಖಂಡದಲ್ಲಿ. ಸಿಂಗ್ರೌಲಿ ಅನ್ನುವಂತ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ. ಇಂತ ಪರ್ಫೆಕ್ಟ್ ಆಗ್ಬೇಕು ನೀವು. ಮಧ್ಯಪ್ರದೇಶ ನೋಡಿ. ಸಿಂಗ್ರೌಲಿ ಅನ್ನುವಂತ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಎಲ್ಲಿ ಕಂಡು ಬರ್ತಂದ್ರೆ ಸಿಂಗ್ರೌಲಿ. ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಮಧ್ಯಪ್ರದೇಶದಲ್ಲಿ ನೋಡಿ ಸಿಂಗ್ರೌಲಿ. ಮಧ್ಯಪ್ರದೇಶ ದೇಶದ ಒಟ್ಟು ಕಲ್ಲಿದ್ದಲು ನಿಕ್ಷೇಪದಲ್ಲಿ 8.3% ಹೊಂದಿದ್ದು ದೇಶದಲ್ಲಿ ಕಲ್ಲಿದ್ದಲನ್ನು ಉತ್ಪಾದಿಸುವ ರಾಜ್ಯಗಳ ಸಾಲಿನಲ್ಲಿ 4ನೇದಾಗಿದೆ. ಈ ರಾಜ್ಯದಲ್ಲಿ ಕಲ್ಲಿದ್ದಲು ನಿಕ್ಷೇಪ ಸಿಂಧ್, ಶಹದೋಲ್,
ಯಾವುದು? ಬೇಟೂಲ್, ಚಿಂದ್ವಾರ್, ನರಸಿಂಗಪುರ ಜಿಲ್ಲೆಗಳು ಹೆಚ್ಚಾಗಿ ಶೋಧಲ್ ಮತ್ತು ಸಿದ್ಧ ಜಿಲ್ಲೆಗಳಲ್ಲಿ. ಅದು ವಿಶೇಷವಾಗಿ ಸಿಂಗ್ರೌಲಿ ಅನ್ನುವಂತ ಸ್ಥಳ ನೋಡಿ, ಸಿಂಗ್ರೌಲಿ. ಆಂಧ್ರ ಪ್ರದೇಶ ಅಂದ್ರೆ ಕರೀಂನಗರ್, ಆಂಧ್ರ ಪ್ರದೇಶ ಅಂದ್ರೆ ಕರೀಂನಗರ್. ಒಡಿಶಾ ರಾಜ್ಯ ಅಂದ್ರೆ ತಲ್ಚಾರ್, ಒಡಿಶಾ ರಾಜ್ಯ ಅಂದ್ರೆ ತಲ್ಚಾರ್. ಜಾರ್ಖಂಡ್ ಅಂದ್ರೆ ಜರಿಯಾ, ಭಯಪಟ್ಟಿರ್ಬೇಕು ನಿಮಗೆ. ಪಶ್ಚಿಮ ಬಂಗಾಳ ಅಂದ್ರೆ ರಾಣಿಗಂಜ್, ರಾಣಿಗಂಜ್. ರಾಣಿಗಂಜದಲ್ಲಿ ಯಾವ ದಿನ? 1774. ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷ ಯಾವ ದಿನವನ್ನು ಕಲ್ಲಿದ್ದಲು ದಿನವನ್ನಾಗಿ ಆಚರಣೆ ಮಾಡ್ತಾರೆ? ಭಾರತ ದೇಶದಲ್ಲಿ ಯಾವ ದಿನವನ್ನು ಕಲ್ಲಿದ್ದಲು ದಿನವನ್ನಾಗಿ? ಎಕ್ಸಲೆಂಟ್. ಮೇ 4ನೇ ತಾರೀಕು ನೋಡಿ, ಮೇ 4ನೇ ತಾರೀಕು ಪ್ರತಿ ವರ್ಷ ಕಲ್ಲಿದ್ದಲು ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಯಾಕಂತಂದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಕಲ್ಲಿದ್ದಲು ನಿಕ್ಷೇಪ ಪತ್ತೆಯಾಗಿದ್ದು ಪಶ್ಚಿಮ ಬಂಗಾಳದ ರಾಣಿಗಂಜದಲ್ಲಿ 1774 ಮೇ 4ರಂದು ಇಡೀ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲ್ಲಿದ್ದಲು ಗಣಿಗಾರಿಕೆ ಆರಂಭಗೊಂಡಿದ್ದೆ ಪಶ್ಚಿಮ ಬಂಗಾಳದಿಂದ. ಅದಕ್ಕೆ ಪಶ್ಚಿಮ ಬಂಗಾಳದ ರಾಣಿಗಂಜ ಭಾರತ ದೇಶದಲ್ಲಿ ಪ್ರಸಿದ್ಧ ಮತ್ತು ಮೊದಲ ಕಲ್ಲಿದ್ದಲು ನಿಕ್ಷೇಪ. ಅದು ಎಷ್ಟನೇ ತಾರೀಕು ಅಂದ್ರೆ ಮೇ 4ನೇ ತಾರೀಕು. ಆ ಉದ್ದೇಶಕ್ಕಾಗಿ ಮೇ 4ಅನ್ನ ಭಾರತ ದೇಶದಲ್ಲಿ ಕಲ್ಲಿದ್ದಲು ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಮೇ 4 ಪಶ್ಚಿಮ ಬಂಗಾಳ. ಸಿಂಗ್ರೌಲಿ ಅಂದ್ರೆ ಮಧ್ಯಪ್ರದೇಶ್, ಕರೀಂನಗರ್ ಅಂದ್ರೆ ಆಂಧ್ರ ಪ್ರದೇಶ್, ಕರೀಂನಗರ್ ನೋಡಿ. ಒಡಿಶಾ ರಾಜ್ಯ ಇದು ಪರ್ಫೆಕ್ಟ್ ಆಗಿಬಿಡಿ, ಇದು ಬಹಳ ಸರಿ ಕ್ವಶನ್ ಆಗಿದೆ. ಇದು ಒಡಿಶಾ ರಾಜ್ಯದ ತಲ್ಚಾರ್, ಜಾರ್ಖಂಡ್ ರಾಜ್ಯದ ಜರಿಯಾ, ಪಶ್ಚಿಮ ಬಂಗಾಳದ ರಾಣಿಗಂಜ್, ಮಧ್ಯಪ್ರದೇಶದ ಸಿಂಗ್ರೌಲಿ, ಆಂಧ್ರ ಪ್ರದೇಶದ ಕರೀಂನಗರ್. ಇವೆಲ್ಲ ಪ್ರಸಿದ್ಧವಾದಂತ ಕಲ್ಲಿದ್ದಲು. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದನೆ ಮಾಡುವ ದೇಶ ಯಾವುದು? ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, ಚೀನಾ ದೇಶ, ರಷ್ಯಾ ದೇಶ. ಇಡೀ ವಿಶ್ವದಲ್ಲಿ ಹೈಯೆಸ್ಟ್ ಕಲ್ಲಿದ್ದಲು ಉತ್ಪಾದನೆ ಮಾಡುವ ದೇಶ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲಿದೆ ಇಲ್ಲಿ. ಶಬಾಷ್. ಸರಿಯಾದಂತ ಉತ್ತರ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ನೋಡಿ. ಅದು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದ ಯಾವ ಸ್ಥಳ ಅಂತಂದ್ರೆ ಪೆನ್ಸಿಲ್ವೇನಿಯಾ ಅನ್ನುವಂತ ಸ್ಥಳ. ಪೆನ್ಸಿಲ್ವೇನಿಯಾ ಇದು 2017 KS ಕ್ವಶನ್. ಇದು ಪೆನ್ಸಿಲ್ವೇನಿಯಾ ಅನ್ನುವಂತ ಸ್ಥಳ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದನೆ ಮಾಡುವಂತ ಸ್ಥಳ ಅಂತ ಕರಿತೀವಿ. ಅದು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದ ಪೆನ್ಸಿಲ್ವೇನಿಯಾ, ಚೀನಾ ದೇಶದ ಸಿಚುವಾನ್, ಪೆನ್ಸಿಲ್ವೇನಿಯಾ, ಚೀನಾ ದೇಶದ ಸಿಚುವಾನ್, ರಷ್ಯಾ ದೇಶದ ಕಿಜಲ್, ಆಸ್ಟ್ರೇಲಿಯಾ ದೇಶದ ವಿಪ್ಸ್ವಿಚ್, ಫೇಮಸ್ ಇವು. ಆಸ್ಟ್ರೇಲಿಯಾ ದೇಶದ ವಿಪ್ಸ್ವಿಚ್, ರಷ್ಯಾ ದೇಶದ ಕಿಜಲ್, ಚೀನಾ ದೇಶದ ಸಿಚುವಾನ್, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದ ಪೆನ್ಸಿಲ್ವೇನಿಯಾ, ಒಡಿಶಾದ ತಲ್ಚಾರ್, ಜಾರ್ಖಂಡದ ಜರಿಯಾ, ಪಶ್ಚಿಮ ಬಂಗಾಳದ ರಾಣಿಗಂಜ್, ಮಧ್ಯಪ್ರದೇಶದ ಸಿಂಗ್ರೌಲಿ, ಆಂಧ್ರ ಪ್ರದೇಶದ ಕರೀಂನಗರ್. ಇವೆಲ್ಲ ಎದಕ್ ಫೇಮಸ್ ಅಂದ್ರೆ ಕಲ್ಲಿದ್ದಲು. ಅದು ಬಹಳ ಮುಖ್ಯ ನೋಡಿ, ಕಲ್ಲಿದ್ದಲು. ಇಷ್ಟು ಪರ್ಫೆಕ್ಟ್ ಆದ್ಮೇಲೆ ಎದಕ್ ಫೇಮಸ್ ಅಂತ ನೀವೇ ಹೇಳಿದ್ರಿ ಸರ, ನಮಗೇನು ಗೊತ್ತಿರ ಅನ್ಬಾರ್ದು. ಸರಿಯಾದಂತ ಉತ್ತರ ಕಲ್ಲಿದ್ದಲು ನೋಡಿ. ಇವೆಲ್ಲ ಎದಕ್ ಫೇಮಸ್ ಅಂದ್ರೆ ಕಲ್ಲಿದ್ದಲು ಫೇಮಸ್. ಕೋಲ್ ಅಂತ ಕರಿತೀವಿ ಕಲ್ಲಿದ್ದಲು. ಸ್ವಾಭಾವಿಕ ಅನಿಲದಲ್ಲಿ ಏನನ್ನು ಒಳಗೊಂಡಿರ್ತದೆ? ಹೈಯೆಸ್ಟ್ ಏನಿರ್ತದೆ ಸ್ವಾಭಾವಿಕ ಅನಿಲದಲ್ಲಿ? ಹೈಡ್ರೋಜನ್ ಇರ್ತದೆ, ಆಕ್ಸಿಜನ್ ಇರ್ತದೆ, ಬ್ಯೂಟೇನ್ ಇರ್ತದೆ, ಮೀಥೇನ್ ಇರ್ತದೆ. ಎಕ್ಸಲೆಂಟ್. ಮೀಥೇನ್ ಇರ್ತದೆ ನೋಡಿ. ಮೀಥೇನ್ ಸ್ವಾಭಾವಿಕ ಅನಿಲವನ್ನ 21ನೇ ಶತಮಾನದ ಅದ್ಭುತವಾದ ಅನಿಲ ಅಂತ ಕರೀತಾರೆ. 21ನೇ ಶತಮಾನದ ಅದ್ಭುತವಾಗಿರುವಂತ ಅನಿಲವಾಗಿರುವಂತ ಈ ಒಂದು ಮೀಥೇನ್ ಸ್ವಾಭಾವಿಕ ಅನಿಲ ನೋಡಿ. ಸ್ವಾಭಾವಿಕ ಅನಿಲ, ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಇದು ಕೂಡ ಅಡಿಗೆ ಮನೆಯ ಇಂಧನದಿಂದ ಅಂತರಿಕ್ಷವರೆಗೆ ಇದನ್ನು ಬಳಸ್ತಾರೆ. ನೀವೇನಾದ್ರೂ ಅಡಿಗೆ ಮನೆಯಲ್ಲಿ ಇದನ್ನು ಓಪನ್ ಮಾಡಿಟ್ಟು ಕಿಟಕಿ ಬಾಗಲ ಹಾಕಿ ಡ್ಯಾನ್ಸ್ ಹೊಡೆದ್ರೆ ಕೆಲವೇ ಕ್ಷಣಗಳಲ್ಲಿ ಬೇರೆದವರು ಬಂದು ನಮ್ಮ ಮುಂದೆ ಡ್ಯಾನ್ಸ್ ಹೊಡಿತಾರೆ. ಅಷ್ಟು ಡೇಂಜರ್ ಅನಿಲ ಇದು ಸ್ವಾಭಾವಿಕ ಅನಿಲ. ಯಾಕಂದ್ರೆ ಆ ಸ್ವಾಭಾವಿಕ ಅನಿಲ ಸ್ಮೆಲ್ ಗೊತ್ತಾಗ್ಲಿ ಅಂತೇಳಿ ಇಥೈಲ್ ಮರ್ಕ್ಯಾಪ್ಟನ್ ಅಂತ ಒಂದು ರಾಸಾಯನಿಕ ವಸ್ತು ಬಳಸ್ತಾರೆ. ಇಥೈಲ್ ಬಹಳ ಸಾರಿ ಕ್ವಶನ್ ಕೇಳಿದ್ದಾನೆ, FD ಕೇಳಿದ್ದಾನೆ. FD ಫಿಕ್ಸ್ ಕ್ವಶನ್.
ಇದು ಸೈನ್ಸ್ ವಿಭಾಗದಲ್ಲಿ ಫಿಕ್ಸ್ ಕ್ವಶನ್ ಕೇಳಿರ್ತಾನೆ. ನನಗೂ ಭಯಪಟ್ಟ ಆತಲ್ಲ, ಎಪ್ಪಡಿ ಎಕ್ಸಾಮ್ ಬರೋ ಭಯಪಟ್ಟಾಗೆ ಬಾಬು. ನಾ ಸೈನ್ಸ್ ಬಗ್ಗೆ ತಲೆ ಕಳ್ಸ್ಕೊಳ್ಳೋ ಮನುಷ್ಯ ಅಲ್ಲ. ಆ ಸೈನ್ಸ್ ಎಪ್ಪಡೇ ಬರ್ಯಾಗ ನಾ ಯಾವ ಸರಿ ಬರ್ಯಾಗ ಒಳ್ಳೆ ಬಂದದ ಕ್ವಶನ್ ಅವ್ರು. ಎಪ್ಪು ಇದು ಒಳ್ಳೆ ಇದೇ ಬರ್ತಲ್ಲ ಅಂತೇಳಿ ಇಥೈಲ್ ಮಾರ್ಕ್ ಕ್ಯಾಪ್ಟನ್ ಅಂತ ಕರೀತಾರೆ. ಸ್ವಾಭಾವಿಕ ಅನಿಲದಲ್ಲಿ ಅಡಿಗೆ ಮನೆಯ ಆ ಇಂಧನ ಇದೆಯಲ್ಲ, ಅಡಿಗೆ ಮನೆ ಇಂಧನ ಸ್ಮೆಲ್ ಗೊತ್ತಾಗಲಿ ಅಂತೇಳಿ ಬಳಸುವಂತ ರಾಸಾಯನಿಕ ವಸ್ತು ಯಾವುದು ಸುಂಬರ್ಕೋಬೇಕು, ಇಥೈಲ್ ಮಾರ್ಕ್ ಕ್ಯಾಪ್ಟನ್. ಹಾಗಾದ್ರೆ ಮಿಥೇನ್ ಅನ್ನೋದು ಏನಪ್ಪಾ ಅಂತಂದ್ರೆ, ಮಿಥೇನ್ ಹೈಡ್ರೋಕಾರ್ಬನ್. ಇದನ್ನೇ ನಾವು ಸ್ವಾಭಾವಿಕ ಅನಿಲ ಅಂತ ಕರಿತೀವಿ. ಸ್ವಾಭಾವಿಕ ಅನಿಲ ಅಂತಂದ್ರೆ ಎಲ್ಲಿರ್ತದೆ ಅಂತಂದ್ರೆ, ಇದು ಪೆಟ್ರೋಲ್. ಈ ಪೆಟ್ರೋಲ್ ಬಾವಿ, ಇದು ಪೆಟ್ರೋಲ್ ಅಂತ ತಿಳ್ಕೊಳ್ಳೋಣ. ಈ ಪೆಟ್ರೋಲ್ ಬಾವಿಯ ಮೇಲ್ಭಾಗದಲ್ಲಿ ಆವರಿಸಿದಂತ ಅನಿಲವನ್ನೇ ನಾವು ಸ್ವಾಭಾವಿಕ ಅನಿಲ ಅಂತ ಕರೀತಾರೆ. ಸ್ವಾಭಾವಿಕ ಅನಿಲ ಅಂತಂದ್ರೆ ಇದು ಅತ್ಯಂತ ಹಗುರವಾಗಿದ್ದರಿಂದ ತೈಲ ಸ್ತರದ ಮೇಲ್ಭಾಗದಲ್ಲಿ ಕಪ್ಪೆ ಚುಪ್ಪಿನ ಸ್ಥಳ ಒಳಸ್ತರದಲ್ಲಿ ಹಂಚಿಕೆಯಾಗಿರುತ್ತದೆ. ಎಲ್ಲೆಲ್ಲಿ ಪೆಟ್ರೋಲಿಯಂ ಬಾವಿಗಳು ಇರ್ತಾವಲ್ಲ, ಆ ಪೆಟ್ರೋಲಿಯಂ ಬಾವಿಗಳ ಮೇಲ್ಭಾಗದಲ್ಲಿ ಆವರಿಸಿದಂತ ಅನಿಲವನ್ನೇ ಸ್ವಾಭಾವಿಕ ಅನಿಲ ಅಂತ ಕರೀತಾರೆ. ಈ ಸ್ವಾಭಾವಿಕ ಅನಿಲವನ್ನ ಈಗ ನೋಡ್ರಿ, ನೀವು ಯಾವ್ದಾರ ಸೈಕಲ್ ಮೋಟರ್ ತಗೊಂಡು ಹೋಗುವಾಗ ನಾವು ಪೆಟ್ರೋಲ್ ಹಾಕ್ಸ್ಕೊತೀವಿ. ಆ ಪೆಟ್ರೋಲ್ ಹಾಕ್ಸ್ಕೊಂಡಂತ ಸಮಯದಲ್ಲಿ ಮುಚ್ಚಂತೀವಿ ನಾವು ಬೇಗ. ಯಾಕೆ ಮುಚ್ಚಂತೀವಿ ಅಂದ್ರೆ ಆರಿ ಹೋಗುತ್ತದೆ. ಆರಿ ಹೋಗೋದೇ ಸ್ವಾಭಾವಿಕ ಅನಿಲ. ಎಸ್, ನೀವು ಹೇಳಿದಂತೆ ಇವತ್ತಿನ 15 ಕ್ವಶನ್ಗಳು ಮುಗಿದು ಎಲ್ಲವೂ ಕೂಡ ಗೌರ್ಮೆಂಟ್ ಬುಕ್ದಲ್ಲಿ ತೆಗೆಯುವಂತ ಕ್ವಶನ್ಗಳೇ. ಓಕೆ, ಪರ್ಫೆಕ್ಟಾ? ಸಿಲೆಬಸ್ ಸ್ಟಾರ್ಟ್ ಮಾಡೋಣ. ಕೊಟ್ಟ ಮಾತನ್ನ ತಪ್ಪಿದ್ದಾರೆ ಮೆಚ್ಚನ ಪರಮಾತ್ಮನು. ಎಸ್, ನಾವು ನಿನ್ನೆ ನದಿ ವ್ಯವಸ್ಥೆ, ಅದ್ಭುತವಾಗಿರುವಂತ ಚಾಪ್ಟರ್ ನದಿ ವ್ಯವಸ್ಥೆಯನ್ನು ನೋಡ್ತಾ ಇದ್ದೆವು. ಭಾರತ ದೇಶದ ನದಿ ವ್ಯವಸ್ಥೆ. ಭಾರತ ದೇಶದ ನದಿ ವ್ಯವಸ್ಥೆಯನ್ನು 2 ಭಾಗಗಳನ್ನಾಗಿ ಮಾಡ್ತೀವಿ. ಆ 2 ಭಾಗಗಳು ಯಾವಂದ್ರೆ, ನಂಬರ್ 1, ನಂಬರ್ 2. ನಂಬರ್ 1 ಏನು ಅಂತಂದ್ರೆ ಉತ್ತರ ಭಾರತ ನದಿಗಳು ಅಂತ ಗುರುತಿಸ್ತೀವಿ. ವೆರಿ ಇಂಪಾರ್ಟೆಂಟ್, ಉತ್ತರ ಭಾರತದ ನದಿಗಳ ವ್ಯವಸ್ಥೆ. ಯಾಕಂದ್ರೆ PSI ಗ್ಯಾರಂಟಿ ಕ್ವಶನ್ ಕೇಳ್ತಾನೆ. ಭಾರತ ದೇಶದ ನದಿ ವ್ಯವಸ್ಥೆಯನ್ನು 2 ಭಾಗ ಮಾಡ್ತೀವಿ. ನಂಬರ್ 1 ಉತ್ತರ ಭಾರತ ನದಿಗಳು, ಇನ್ನೊಂದು ದಕ್ಷಿಣ ಭಾರತ ನದಿಗಳು. ಇನ್ನೊಂದು ಯಾವ್ದಂದ್ರೆ ದಕ್ಷಿಣ ಭಾರತದ ನದಿಗಳು. ಭಾರತದ ನದಿ ವ್ಯವಸ್ಥೆಯನ್ನ ಉತ್ತರ ಭಾರತ ನದಿಗಳನ್ನ ಏನಂತ ಕರೀತಾರೆ ಅಂದ್ರೆ ಹಿಮಾಲಯದ ನದಿಗಳಂತ ಕರೀತಾರೆ. ಹಿಮಾಲಯದ ನದಿಗಳು. ದಕ್ಷಿಣ ಭಾರತ ನದಿಗಳನ್ನ ಏನಂತ ಕರೀತಾರೆ ಅಂದ್ರೆ ದಕ್ಕನ್ ಪ್ರಸ್ಥಭೂಮಿಯ ನದಿಗಳು ಅಂತ ಕರೀತಾರೆ. ದಕ್ಕನ್ ಪ್ರಸ್ಥಭೂಮಿಯ ನದಿಗಳು. ನೋಡಿ, ಭಾರತ ದೇಶದ ನದಿಗಳನ್ನ ಎಷ್ಟು ಭಾಗ ಮಾಡ್ತೀವಿ? 2 ಭಾಗಗಳನ್ನಾಗಿ ಮಾಡ್ತೀವಿ. ನಂಬರ್ 1 ಉತ್ತರ ಭಾರತ ನದಿಗಳು, ನಂಬರ್ 2 ದಕ್ಷಿಣ ಭಾರತ ನದಿಗಳು. ಉತ್ತರ ಭಾರತ ನದಿಗಳನ್ನ ಹಿಮಾಲಯದ ನದಿಗಳಂತ ಕರೆದರೆ, ದಕ್ಷಿಣ ಭಾರತ ನದಿಗಳನ್ನ ದಕ್ಕನ್ ಪ್ರಸ್ಥಭೂಮಿ ನದಿಗಳು ಅಂತ ಕರೀತಾರೆ. ಉತ್ತರ ಭಾರತ ನದಿಗಳನ್ನ ಹಿಮಾಲಯದ ನದಿಗಳು, ದಕ್ಷಿಣ ಭಾರತ ನದಿಗಳನ್ನ ದಕ್ಕನ್ ಪ್ರಸ್ಥಭೂಮಿ ನದಿಗಳು. ಉತ್ತರ ಭಾರತದ ನದಿಗಳು ವರ್ಷ ಪೂರ್ತಿ ತುಂಬಿರಿತವೆ. ಯಾಕೆ ವರ್ಷ ಪೂರ್ತಿ ತುಂಬಿರಿತಾವ ಅಂದ್ರೆ 6 ತಿಂಗಳ ಹಿಮದಿಂದ ತುಂಬಿರಿದರೆ ಇನ್ನೂ 6 ತಿಂಗಳು ಮಳೆಯಿಂದ ತುಂಬಿರಿತವೆ. ಉತ್ತರ ಭಾರತ ನದಿಗಳು ವರ್ಷ ಪೂರ್ತಿ ತುಂಬಿ ಹರಿಯುತ್ತವೆ. ಪ್ರಧಾನವಾದ ಕಾರಣ ಏನಂತಂದ್ರೆ 6 ತಿಂಗಳು ಮಳೆಯಿಂದ, ಇನ್ನು 6 ತಿಂಗಳು ಹಿಮದಿಂದ. ಅದಕ್ಕೆ ಉತ್ತರ ಭಾರತ ನದಿಗಳನ್ನ ಸರ್ವಕಾಲಿಕ ನದಿಗಳು ಅಂತ ಕರೀತಾರೆ. ಉತ್ತರ ಭಾರತ ನದಿಗಳನ್ನ ಸರ್ವಕಾಲಿಕ ನದಿಗಳಂತ ಯಾಕೆ ಕರೀತಾರೆ ಅಂದ್ರೆ 6 ತಿಂಗಳ ಮಳೆಯಿಂದ ತುಂಬಿರಿದರೆ ಇನ್ನು 6 ತಿಂಗಳು ಹಿಮದಿಂದ ತುಂಬಿರಿತವೆ. ಇನ್ನು ದಕ್ಷಿಣ ಭಾರತ ನದಿಗಳು ಮಳೆಗಾಲದಾಗ ತುಂಬಿರಿಬೇಕಾದ್ರೆ ಅಳ್ತವೆ. ದಕ್ಷಿಣ ಭಾರತ ನದಿಗಳು ಮಳೆಗಾಲದಾಗ ಬಹಳ ರಭಸವಾಗಿ, ನೀನ್ ಹೇಳ್ತಾ ಇದ್ದೆ ನಿಮ್ಗೆ, ನಾವು ರಭಸವಾಗಿ ಯಾವ್ದಾದ್ರು ಒಂದು ನದಿ ಹರಿತಾ ಇತ್ತು, ಹಿಂದಿ ನದಿ ಹೇಳ್ತವೆ ಸವಕಾಸವ ಅಂತ ಇರ್ತದೆ. ಏನು ಅರ್ಜೆಂಟ್ ಅದ, ಆರಾಮ್ ಹೋಗೋಣ. ದಕ್ಷಿಣ ಭಾರತ ನದಿಗಳು ಮಳೆಗಾಲದಾಗ ತುಂಬಿರಂಗ ಇನ್ನ ಹಿಮಾಲಯದ ನದಿ ಹೆಂಗ ಇರ್ಲಿಕ್ಕೆ ಸಾಧ್ಯ ಇದೆ. ಒಟ್ಟಾರೆಯಾಗಿ ಉತ್ತರ ಭಾರತ ನದಿಗಳನ್ನ ಪ್ರಧಾನವಾಗಿ 3 ನದಿಗಳನ್ನ ಡಿವೈಡ್ ಮಾಡ್ತೀವಿ. ಉತ್ತರ ಭಾರತ ನದಿಗಳು 3 ನದಿಗಳು. ಆ 3 ನದಿಗಳು ಯಾವಂತಂದ್ರೆ, ಒಂದು ಗಂಗಾ ನದಿ, 2 ಸಿಂಧೂ ನದಿ, 3 ಬ್ರಹ್ಮಪುತ್ರ ನದಿ. ವೆರಿ ಇಂಪಾರ್ಟೆಂಟ್. ಉತ್ತರ ಭಾರತ ನದಿಗಳನ್ನು 3 ಭಾಗಗಳನ್ನಾಗಿ ಮಾಡ್ತೇವೆ. ಆ 3 ನದಿಗಳು ಯಾವಂತಂದ್ರೆ, ಒಂದು ಗಂಗಾ ನದಿ, 2 ಸಿಂಧೂ ನದಿ, 3 ಬ್ರಹ್ಮಪುತ್ರ ನದಿ. ಗಂಗಾ, ಸಿಂಧು, ಬ್ರಹ್ಮಪುತ್ರ ಉತ್ತರ ಭಾರತ ನದಿಗಳು ಪ್ರಧಾನವಾಗಿರುವಂತ 3 ನದಿಗಳು. ಒಂದು ಗಂಗಾ, 2 ಸಿಂಧು, 3 ಬ್ರಹ್ಮಪುತ್ರ. ಗಂಗಾ ನದಿಯ ವಿಶೇಷ ಏನು?
ಫಸ್ಟ್ ನದಿ ಗಂಗಾ ನದಿ ತೆಗೆದುಕೊಳ್ಳೋಣ. ಗಂಗಾ ನದಿಯ ವಿಶೇಷ ಏನಂದ್ರೆ ಗಂಗಾ ನದಿಯನ್ನ ಭಾರತ ದೇಶದ ರಾಷ್ಟ್ರೀಯ ನದಿ ಅಂತ ಕರೀತಾರೆ. ಭಾರತದ ರಾಷ್ಟ್ರೀಯ ನದಿ. ಭಾರತದ ದೇಶೀಯ ನದಿ, ಭಾರತ ರಾಷ್ಟ್ರೀಯ ನದಿ ಅಂತ ಕರೆದವ್ರು ನಾರಲ್ಲ. ಭಾರತ ದೇಶದ ಇತಿಹಾಸದ ಪಿತಾಮಹನಾಗಿರುವಂತ ಕಲ್ಲಣ, ಭಾರತದ ಇತಿಹಾಸದ ಪಿತಾಮಹನಾಗಿರುವಂತ ಕಲ್ಲಣ ರಾಜತರಂಗಿಣಿ ಅನ್ನುವಂತ ಗ್ರಂಥದಲ್ಲಿ ಗಂಗಾ ನದಿಯನ್ನ ಭಾರತ ದೇಶದ ರಾಷ್ಟ್ರೀಯ ನದಿ ಅಂತ ಕರೆದರು. ಭಾರತ ದೇಶದ ಗಂಗಾ ನದಿ ರಾಷ್ಟ್ರೀಯ ನದಿ, ಭಾರತದ ಜೀವ ನದಿ, ಭಾರತದ ಜೀವ ನದಿ. ನೋಡಿ, ರಾಷ್ಟ್ರೀಯ ನದಿ, ಜೀವ ನದಿ, ಭಾರತದ ನದಿಗಳ ತಾಯಿ, ನದಿಗಳ ತಾಯಿ. ಯಾವ ನದಿಯನ್ನ ಭಾರತದ ನದಿಗಳ ತಾಯಿ ಎಂದು ಕರೆಯುತ್ತಾರಂದ್ರೆ ಗಂಗಾ ನದಿ. ಗಂಗಾ ನದಿಯನ್ನ ಭಾರತ ನದಿಗಳ ತಾಯಿ ಅಂತ ಕರೀತಾರೆ, ಭಾರತದ ಜೀವ ನದಿ ಅಂತ ಕರೀತಾರೆ, ಭಾರತದ ರಾಷ್ಟ್ರೀಯ ನದಿ ಅಂತ ಕರೀತಾರೆ. ಹಾಗಾದ್ರೆ ಭಾರತದ ಅತ್ಯಂತ ಉದ್ದವಾದ ನದಿ, ಅತ್ಯಂತ ಉದ್ದವಾದ ನದಿ ಭಾರತದ ಅತ್ಯಂತ ಉದ್ದವಾದ ನದಿ ಅಂದ್ರೆ ಗಂಗಾ. ನದಿಗಳ ತಾಯಿ ಅಂದ್ರೆ ಗಂಗಾ, ಜೀವ ನದಿ ಅಂದ್ರೆ ಗಂಗಾ, ರಾಷ್ಟ್ರೀಯ ನದಿ ಅಂದ್ರೆ ಗಂಗಾ. ಏಷ್ಯಾ ಖಂಡದಲ್ಲಿ ಅತ್ಯಂತ ಜಲಮಾಲಿನ್ಯಕ್ಕೆ ಒಳಗಾಗಿರುವಂತ ಎರಡನೇ ನದಿ, ಜಲಮಾಲಿನ್ಯಕ್ಕೆ ಒಳಗಾಗಿರುವಂತ ಎರಡನೇ ನದಿ ಅಂತ ಗುರುತಿಸ್ತೀವಿ. ಅದಕ್ಕೆ ಈ ನದಿಯ ಉದ್ಧಾರ ಮಾಡುವ ಸಲುವಾಗಿ ನಮಾಮಿ ಗಂಗಾ ಅನ್ನುವಂತ ಕಾರ್ಯಕ್ರಮವನ್ನ, ನಮಾಮಿ ಗಂಗಾ. ನಮಾಮಿ ಗಂಗಾ ಅಂದ್ರೆ ಏನು? ನಮ್ಮಮ್ಮ ಗಂಗಾ ಅನ್ನಂಗ ನಮಾಮಿ ಗಂಗಾ. ಒಂದು ಕಾಲದಲ್ಲಿ ಗಂಗಾ ನದಿಯ ಒಂದು ತೆಂಬಿಗೆ ನೀರು ಕುಡಿದ್ರೆ, ಒಂದು ಲೋಟ ನೀರು ಕುಡಿದ್ರೆ 1000 ಎಳ್ನೀರಿಗೆ ಸಮ ಇತ್ತು. ಅಷ್ಟು ಅದ್ಭುತವಾದ ನದಿ ಅಂದ್ರೆ ಗಂಗಾ ನದಿ. ಇವತ್ತು ಗಂಗಾ ನದಿಯಲ್ಲಿ ಅಶುದ್ಧ ಮಾಡಿದ್ದೇವೆ, ಗಂಗಾ ನದಿಯನ್ನ ಅಶುದ್ಧ ಮಾಡಿದ್ದೇವೆ. ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ಕಲ್ಮಶವಾಗಿರುವಂತ ನದಿ, ಜಲಮಾಲಿನ್ಯಕ್ಕೆ ಒಳಗಾಗಿರುವಂತ ನದಿ ಅಂದ್ರೆ ಚೀನಾ ದೇಶದ ಯಂಗಸ್ತೆ ಅಂತ ಕರಿತೀವಿ. ಆ ಚೀನಾ ದೇಶದ ಯಂಗಸ್ತೆಯನ್ನು ಬಿಟ್ರೆ ಅತ್ಯಂತ ಜಲಮಾಲಿನ್ಯಕ್ಕೆ ಒಳಗಾಗಿರುವಂತ ಎರಡನೇ ನದಿ ಅಂದ್ರೆ ಈ ಗಂಗಾ ನದಿ. ಅದಕ್ಕೆ ಗಂಗಾ ನದಿಯನ್ನ ಶುದ್ಧೀಕರಣ ಮಾಡುವಂತ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಯೋಜನೆ ಅಂದ್ರೆ ನಮಾಮಿ ಗಂಗಾ ಅನ್ನುವಂತ ಯೋಜನೆ. ನಮಾಮಿ ಗಂಗಾ ಅಂದ್ರೆ ಏನು? ನಮ್ಮಮ್ಮ ಗಂಗಾ ಅನ್ನುವಂತ ಕಾರ್ಯಕ್ರಮವನ್ನ ಇದರ ಮುಖ್ಯಸ್ಥರಾಗಿ ಉಮಾ ಭಾರತಿಯವರು ಅಧಿಕಾರವನ್ನು ಸ್ವೀಕಾರ ಮಾಡಿ ಗಂಗಾ ನದಿಯಲ್ಲಿ ದನ ಕರಗಳನ್ನು ಎಸೆದವು, ಸತ್ತ ಶವಗಳನ್ನು ಎಸೆದವು. ಗಂಗಾ ನದಿಯಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಮಾಡಲಾಯಿತು. ನೂರಾರು ಈ ಧರ್ಮದ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮಾಡುವಂತ ಉದ್ದೇಶಕ್ಕಾಗಿ ನದಿಯನ್ನ ಶುದ್ಧ ಮಾಡುವಂತ ಪ್ರಯತ್ನವನ್ನು ಮಾಡಿದೆವಲ್ಲ. ಇವತ್ತು ನದಿ ಶುದ್ಧೀಕರಣ ಆಗ್ತಾ ಇದೆ. ಮತ್ತೆ ಅದರ ಜನ್ಮವನ್ನು, ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಾಗಿತ್ತು ಗಂಗಾ ನದಿಯ ನೀರನ್ನ ಕಾವೇರಿ ನದಿ ಕನೆಕ್ಷನ್ ಮಾಡಬೇಕು. ಉತ್ತರ ಭಾರತದಲ್ಲಿ ಹರಿಯುವಂತ ಗಂಗಾ ಕಾವೇರಿ ಯೋಜನೆ ಇಡೀ ದೇಶದಲ್ಲಿ ಮರೆಯಲಾರದಂತ ಯೋಜನೆ ಅದು. ನಮ್ಮ ದೇಶದಲ್ಲಿ ಏನು ಅತ್ಯುತ್ತಮವಾದಂತ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಗಂಗಾ ನದಿಯ ನೀರನ್ನ ಕಾವೇರಿ ನದಿ ಜೋಡಣೆ ಮಾಡಬೇಕು, ಗಂಗಾ ನದಿಯ ನೀರನ್ನ ಕಾವೇರಿ ನದಿ ಜೋಡಣೆ ಮಾಡುವುದರ ಮೂಲಕ ಇಡೀ ದೇಶನ ಶಾಶ್ವತ ನೀರಾವರಿ ಯೋಜನೆ ಮಾಡಬೇಕು ಅಂತ ಇವತ್ತು ಬೆಟ್ಟವ ಮತ್ತು ಆ ಕೇನ್ ಮತ್ತು ಬೆಟ್ಟವ ಯಶಸ್ವಿಯಾಗಿರುವಂತ ನದಿ ಜೋಡಣೆ ಅಂತ ಕರಿತೀವಿ. ಆ ಯಶಸ್ವಿ ನದಿ ಜೋಡಣೆ ಇದರ ಒಂದು ಭಾಗ ಅಷ್ಟೇ. ಅದೇನೇ ಇರಲಿ, ಒಟ್ಟಾರೆಯಾಗಿ ಗಂಗಾ ನದಿಯ ವಿಶೇಷ ಏನು ಅಂತಂದ್ರೆ ಇದನ್ನ ಭಾರತ ದೇಶದ ರಾಷ್ಟ್ರೀಯ ನದಿ ಅಂತ ಕರಿತೀವಿ, ಭಾರತ ಜೀವ ನದಿ ಅಂತ ಕರಿತೀವಿ. ನದಿಗಳ ತಾಯಿ, ಅತ್ಯಂತ ಉದ್ದವಾದ ನದಿ, ಈ ದೇಶದಲ್ಲಿ ಜಲಮಾಲಿನ್ಯಕ್ಕೆ ಒಳಗಾಗಿರುವಂತ ಏಷ್ಯಾ ಖಂಡದ ಎರಡನೇ ನದಿ ಅಂತ ಗುರುತಿಸ್ತೀವಿ. ಹಾಗಾದ್ರೆ ಇಂಥ ಗಂಗಾ ನದಿ ನಾವೇನ್ ಅನ್ಕೊಂಡಿವಿ ಅಂದ್ರೆ ಗಂಗಾ ನದಿ ಎಲ್ಲಿ ಹುಟ್ಟುತ್ತದೆ ಅಂದ್ರೆ ಮಹಾ ಹಿಮಾಲಯದಲ್ಲಿ ಹುಟ್ಟುತ್ತದೆ. ಮಹಾ ಹಿಮಾಲಯ. ಗಂಗಾ ನದಿ ಹುಟ್ಟುವ ಸ್ಥಳ ಯಾವ್ದಂದ್ರೆ ಮಹಾ ಹಿಮಾಲಯ. ಮಹಾ ಹಿಮಾಲಯದಲ್ಲಿ ಹುಟ್ಟುತ್ತದೆ. ಅಂದ್ರೆ ಹಿಮಾಲಯ ಪರ್ವತಗಳನ್ನು 3 ಭಾಗ ಮಾಡ್ತೀವಲ್ಲ, ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ ಅಂತ ಹೇಳಿ ಆ ಮಹಾ ಹಿಮಾಲಯದಲ್ಲಿ ಹುಟ್ಟುತ್ತದೆ. ಮಹಾ ಹಿಮಾಲಯದ ಯಾವ ಸ್ಥಳ ಅಂತಂದ್ರೆ 2 ಸ್ಥಳಗಳಲ್ಲಿ ಜನ್ಮ ತಾಳ್ತದೆ. ಆ 2 ಸ್ಥಳಗಳು ಯಾವ ಅಂತಂದ್ರೆ ಒಂದು ಅಲಕ್ಕನಂದ ಅನ್ನುವಂತ ನದಿ, ಇನ್ನೊಂದು ಯಾವ್ದಂದ್ರ ಭಗೀರಥಿ ಅನ್ನುವಂತ ನದಿ. ಭಗೀರಥಿ. ಅಲಕ್ಕನಂದ ಅನ್ನುವಂತ ನದಿ ಹುಟ್ಟುವ ಸ್ಥಳ ಬದ್ರಿನಾಥ.
ಬದ್ರಿನಾಥ ನೆನ್ಪಿಡಿ, ಬದ್ರಿನಾಥ. ಅಲಕನಂದ ಅನ್ನುವಂತ ನದಿ ಹುಟ್ಟುವುದು ಬದ್ರಿನಾಥದಲ್ಲಿ, ಆದರೆ ಭಗೀರಥಿ ಅನ್ನುವಂತ ನದಿ ಹುಟ್ಟುವುದು ಗಂಗೋತ್ರಿಯಲ್ಲಿ. ಗಂಗೋತ್ರಿಯಲ್ಲಿ ಗಂಗೋತ್ರಿಯಲ್ಲಿ ಅಂದ್ರೆ ಗಂಗಾ ನದಿಗೆ ಪ್ರಧಾನವಾಗಿರುವಂತ ಎರಡು ಮೂಲಗಳದಾವೆ. ಒಂದು ಅಲಕನಂದ ಅನ್ನುವಂತ ನದಿ, ಇನ್ನೊಂದು ಯಾವುದು ಅಂತಂದ್ರೆ ಭಗೀರಥಿ ಅನ್ನುವಂತ ನದಿ. ಈ ಅಲಕನಂದ ಮತ್ತು ಭಗೀರಥಿ ಅನ್ನುವಂತ ಎರಡೂ ನದಿಗಳು ಬಂದು ಎಲ್ಲಿ ಸೇರ್ತಾವ ಅಂದ್ರೆ ಉತ್ತರಾಖಂಡದ ದೇವಪ್ರಯಾಗ ಎಂಬ ಸ್ಥಳದಲ್ಲಿ ಬಂದು ಸೇರ್ತವೆ. ಉತ್ತರಾಖಂಡದ ದೇವಪ್ರಯಾಗ, ಇದು ಉತ್ತರಾಖಂಡದ ದೇವಪ್ರಯಾಗ ಅನ್ನುವಂತ ಸ್ಥಳ ನೆನ್ಪಿಡಿ. ಉತ್ತರಾಖಂಡದ ದೇವಪ್ರಯಾಗ ಎಂಬ ಸ್ಥಳದಲ್ಲಿ ಸೇರುತ್ತವೆ. ಉತ್ತರಾಖಂಡದ ದೇವಪ್ರಯಾಗ. ಉತ್ತರಾಖಂಡದ ದೇವಪ್ರಯಾಗ ನೋಡಿ, ಎಷ್ಟು ದಿನ ನಾವೇನ್ ಅನ್ಕೊಂಡಿದ್ದೇವೆ ಅಂದ್ರೆ ಗಂಗಾ ನದಿ ಗಂಗೋತ್ರಿ ಹುಡ್ತದ. ಗಂಗಾ ನದಿ ಹಲವಾರು ಮೂಲಗಳಿಂದ ಬರ್ತದ. ಒಂದ್ ಗಂಗಾ ನದಿ ಎರಡು ಪ್ರಧಾನವಾದ ಮೂಲ ನದಿಗಳದಾವೆ. ಒಂದು ಭಗೀರಥಿ ಅನ್ನುವಂತ ನದಿ, ಇನ್ನೊಂದು ಭಗೀರಥಿ ಅನ್ನುವಂತ ನದಿ, ಇನ್ನೊಂದು ಅಲಕನಂದ ಅನ್ನುವಂತ ನದಿ. ಭಗೀರಥಿ ಅನ್ನುವಂತ ನದಿ ಹುಟ್ಟುವ ಸ್ಥಳ ಗಂಗೋತ್ರಿ, ಅಲಕನಂದ ಅನ್ನುವಂತ ನದಿ ಹುಟ್ಟುವ ಸ್ಥಳ ಬದ್ರಿನಾಥ್. ಈ ಎರಡೂ ನದಿಗಳು ಬಂದು ಸೇರುವಂತ ಸ್ಥಳ ಉತ್ತರಾಖಂಡದ ದೇವಪ್ರಯಾಗ. ಈ ದೇವಪ್ರಯಾಗ ಎಂಬ ಸ್ಥಳದಲ್ಲಿ ಬಂದು ಸೇರ್ತವೆ. ಹಾಗಾದ್ರೆ ಅಲಕನಂದ ನದಿಗೆ ಮತ್ತೆ ಸಣ್ಣ ಪುಟ್ಟ ನದಿಗಳು ಬಂದು ಸೇರ್ತವೆ. ಆ ಸಣ್ಣ ಪುಟ್ಟ ನದಿಗಳಲ್ಲಿ ಒಂದನೇದ್ದು ಯಾವ್ದಂತಂದ್ರೆ ಫಸ್ಟ್ನೇ ನದಿ ಬಂದು ಸೇರ್ತದ. ಇಲ್ಲ ನದಿ ಬಂದು ಸೇರ್ತಾ ಇದೆ ನೋಡಿ, ಇದಕ್ಕೇನಂತ ಕರೀತಾರ ಅಂದ್ರೆ ದೌಲಿ ಗಂಗಾ ಅಂತ ಕರೀತಾರೆ. ಬಂದು ಸೇರು ದೌಲಿ ಗಂಗಾ. ಈ ನದಿ ಹೆಸರೇನಂತ ದೌಲಿ ಗಂಗಾ ಅಂತ ಹೇಳಿ ಕರೀತಾರೆ. ದೌಲಿ ಗಂಗಾ. ಇದು ಚೆನ್ನಾಗಿ ಮ್ಯಾಪ್ ತಕೊಳ್ಳಿ, ಪರ್ಫೆಕ್ಟ್ ಆಗಿರೋ ಒಂದ್ಸರಿ ಓದ್ರಿ. ಎಲ್ಲ ಯಾವ ಬೆಕ್ಕ 1000 ಬುಕ್ ಓದ್ರಿ ನೀವು, ಇವೇ ಇರ್ತಾವ. ಯಾ IS ತನ ಹೋದ್ರೆ ಇವೇ ಕೇಳ್ತಾನ ಕ್ವಶನ್. ಒಂದು ದೌಲಿ ಗಂಗಾ ಅನ್ನುವಂತ ನದಿ ಹುಡ್ತದೆ. ದೌಲಿ ಗಂಗಾ ಫಸ್ಟ್ನೇದು ದೌಲಿ ಗಂಗಾ. ಈ ದೌಲಿ ಗಂಗಾ ಅನ್ನುವಂತ ನದಿ ಬಂದು ಸೇರ್ತದೆ. ಈ ಬಂದು ಸೇರುವ ಸ್ಥಳಕ್ಕೆ ಏನಂತ ಕರೀತಾರಂದ್ರೆ ವಿಷ್ಣು ಪ್ರಯಾಗ ಅಂತ ಕರೀತಾರೆ. ಅದಕ್ಕೆ ವಿಷ್ಣು ಪ್ರಯಾಗ. ಒಂದನೇದ್ದು ವಿಷ್ಣು ಪ್ರಯಾಗ. ದೌಲಿ ಗಂಗಾ ಬಂದು ಅಲಕನಂದ ನದಿಯನ್ನು ಸೇರುತ್ತದೆ, ಅದನ್ನ ವಿಷ್ಣು ಪ್ರಯಾಗ ಅಂತ ಕರೀತಾರೆ. ಇನ್ನೊಂದು ನದಿ ಬಂದು ಸೇರ್ತ ನೋಡಿ, ಇನ್ನೊಂದು ನದಿ ನಿಧಾನವಾಗಿ ಬಂದು ಸೇರ್ತದೆ. ಇದಕ್ಕೇನಂತ ಕರೀತಾರಂದ್ರೆ ನಂದಾಕಿನಿ ಅಂತ ಕರೀತಾರೆ. ನಂದಾಕಿನಿ. ಈ ನಂದಾಕಿನಿ ಬಂದು ಸೇರುವ ನದಿಗೆ ಏನಂತ ಕರೀತಾರೆ ಅಂದ್ರೆ ನಂದ ಪ್ರಯಾಗ. ನೋಡಿ, ನಾನು ಪ್ರಧಾನವಾದ ನದಿ ಗುರುತಿಸ್ತಾ ಇದ್ದೇನೆ. ಅಲಕನಂದ ನದಿಗೆ ಬಂದು ಫಸ್ಟ್ ದೌಲಿ ಗಂಗಾ ಬಂದು ಸೇರಿತ್ತು, ಆಮೇಲೆ ನಂದಾಕಿನಿ ಅನ್ನುವಂತ ನದಿ ಬಂದು ಸೇರಿತ್ತು. ಇದಕ್ಕೆ ನಂದ ಪ್ರಯಾಗ. ಹಾಗಾದ್ರೆ ಇನ್ನೊಂದು ನದಿ ಬಂದು ಸೇರ್ತದೆ. ಇನ್ನೊಂದು ನದಿ ಯಾವುದು? ದೌಲಿ ಗಂಗಾ, ನಂದಾಕಿನಿ, ಇನ್ನೊಂದು ನದಿ ಬಂದು ಸೇರ್ತದೆ. ಎಕ್ಸಲೆಂಟ್. ಯಾವ್ದಂದ್ರೆ ಪಿಂಡರ ಗಂಗಾ ಅಂತ ಕರೀತಾರೆ. ಪಿಂಡರ ಗಂಗಾ ಇಲ್ಲಿ ಬಂದು ಸೇರ್ತಾ ಇದೆ ನೋಡಿ, ಪಿಂಡರ ಗಂಗಾ. ಇಲ್ಲೊಂದು ನದಿ ಬಂದು ಸೇರ್ತಾ ಇದೆ. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಪಿಂಡರ ಗಂಗಾ ಅಂತ ಕರೀತಾರೆ. ಪಿಂಡರ ಗಂಗಾ. ಒಂದನೇದ್ದು ದೌಲಿ ಗಂಗಾ, ಎರಡನೇದ್ದು ನಂದಾಕಿನಿ, ಮೂರನೇದ್ದು ಪಿಂಡರ ಗಂಗಾ. ಈ ಸೇರುವ ಸ್ಥಳ ಇದೆಯಲ್ಲ, ಸ್ಥಳಕ್ಕೆ ಏನಂತ ಕರೀತಾರಂದ್ರೆ ಕರ್ಣಪ್ರಯಾಗ ಅಂತ ಕರೀತಾರೆ. ಕರ್ಣಪ್ರಯಾಗ. ಇನ್ನೊಂದು ನದಿ ಬಂದು ಸೇರ್ತದೆ ಇಲ್ಲಿ ಅಂತ ಒಳಗ್ ಮಂದಿ. ಇನ್ನೊಂದು ನದಿ ಬಂದು ಸೇರ್ತದೆ. ಈ ನದಿಯ ವಿಶೇಷ ಏನಂದ್ರೆ ಇದಕ್ಕೆ ಮಂದಾಕಿನಿ ಅಂತ ಕರಿತೀನಿ. ಉತ್ತರಾಖಂಡದ ಕಣ್ಣೀರ್ ನದಿ. ನಾನೇನ್ ಹೇಳ್ತಾ ಇದ್ದೆ ನಿಮಗೆ, ಮಂದಾಕಿನಿ. ಉತ್ತರಾಖಂಡದ ದುಃಖದ ನದಿ, ಉತ್ತರಾಖಂಡದ ಕಣ್ಣೀರ್ ನದಿ ಯಾವಂದ್ರ ಮಂದಾಕಿನಿ. ಈ ಮಂದಾಕಿನಿ ಬಂದು ಸೇರೋ ಏನಂತ ಕರೀತಾರಂದ್ರೆ
ಇದಕ್ಕೇನು ಕರೀತಾರಂದ್ರೆ ರುದ್ರಪ್ರಯಾಗ ಅಂತ ಕರೀತಾರೆ. ರುದ್ರಪ್ರಯಾಗ. ಎಷ್ಟು ಪ್ರಯಾಗಗಳಂದ್ರೆ ಪ್ರಧಾನವಾಗಿ 5 ಪ್ರಯಾಗಗಳನ್ನ ನೋಡಿದೆನು. 5 ಪ್ರಯಾಗ ಯಾವುವು? ವಿನಾಕಾರಣ ದೇವರಿಗೆ ಹೋಗಬಾರದು. ವಿನಾಕಾರಣ ದೇವರಿಗೆ ಹೋಗಬಾರದು. ನಮ್ಮ ಮಲ್ಲೋರು ಕಂಡಿಡದಂತ ಸೂತ್ರ ಇದು, ಫಾರ್ಮುಲಾ. ನಮ್ಮ ದಪ್ಪೆದಾಗಿರುವಂತ ಮಲ್ಲೋರು ಸರಿಸುಮಾರು ಅವರು ವಿಶೇಷವಾಗಿ 18 ಚಪಾತಿ ಊಟ ಮಾಡುವಂತ ಅದ್ಭುತವಾಗಿರುವಂತ ರತ್ನ. ಕುರ್ಚಿ ಮುರಿದ್ರ ಒಂದು ಕಾಲ್ ಮುರಿದ್ ನೋಡಿ ನಾವು, ಪುಡಿ ಪುಡಿ ಪುಡಿಯಾಗಿ ಹೋಯ್ತು. ಕುರ್ಚಿ ಮುರಿದ್ರೆ ಹೆಂಗ್ ಮುರಿದ್ರು ವಿಚಾರ ಮಾಡ್ರಿ. ಕುರ್ಚಿ ಮುರಿದ್ ಬಿಟ್ರೆ ಪುಡಿ 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 ಹಿಟ್ಟಾದಂಗಾಗಿ ಹೋಯ್ತು. ಅಂತ ಅದ್ಭುತವಾಗಿರುವಂತ ರತ್ನ ಇರೋದು ವಿಚಾರ ಮಾಡ್ರಿ. ಲಾಸ್ಟ್ನಾಗ ಇರ್ತಾರ ಅವರು. ಈಗ ವಿನಾಕಾರಣ ದೇವರಿಗೆ ಹೋಗಬಾರದಂದ್ರೆ ಏನು? ಒಂದದ್ದು ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ. ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ. ಅದ್ಭುತ ಇದೆ ಫಾರ್ಮುಲಾ ಅದು. ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ. ಎಷ್ಟು ಪ್ರಯಾಗಗಳದ ಅಂತಂದ್ರೆ ಸುಮಾರು 5 ಪ್ರಯಾಗಗಳನ್ನ ನೋಡ್ತೀವಿ. 5 ಪ್ರಯಾಗಗಳು: ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ. ಪರ್ಫೆಕ್ಟಾ? ಗಂಗಾ ನದಿ ಬಂದು ಸೇರುವಂತ ಸ್ಥಳವನ್ನೇ ಲಾಸ್ಟ್ ನಾವು ದೇವ ಪ್ರಯಾಗ ಅಂತ ಕರಿತೀವಿ. ಇದೇ ಗಂಗಾ ನದಿಯಾಗಿ ಕರಿತೀವಿ. ಗಂಗಾ ನದಿಗೆ ಮೂಲ 2 ಸ್ಥಳಗಳದಾವ ಅಂತಂದ್ರೆ, ಒಂದು ಭಗೀರಥಿ ಅನ್ನುವಂತ ನದಿ, ಇನ್ನೊಂದು ಅಲಕನಂದ. ಅಲಕನಂದ ನದಿಗೆ ಬಂದು ಎಲ್ಲ ಸಂದ್ ಸೇರ್ತವೆ. ಅಲಕನಂದ ನದಿಗೆ ಎಲ್ಲಾ ಉಳಿದಂತ ನದಿಗಳು ಬಂದೆಲ್ಲ ಮಿಕ್ಸ್ ಆಗ್ತವೆ, ಬಂದು ಸೇರ್ತವೆ. ಈ ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟಿದೆಯಲ್ಲ, ಭಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟನ್ನೇ ಯಾವ ಅಣೆಕಟ್ಟು ಅಂತ ಕರಿತೀವಿ ಅಂತಂದ್ರೆ, ಇದು ನೋಡಿ, ಇದೇ ಅಣೆಕಟ್ಟು. ಈ ಅಣೆಕಟ್ಟಿನ ಹೆಸರೇನು ಅಂತಂದ್ರೆ ತೆಹರಿ ಅನ್ನುವಂತ ಅಣೆಕಟ್ಟು. ತೆಹರಿ ಅಣೆಕಟ್ಟು. ತೆಹರಿ ಅಣೆಕಟ್ಟು ಸರಿಸುಮಾರು 855 ಅಡಿ ಎತ್ತರವಾಗಿದೆ. 855 ಅಡಿ ಎತ್ತರವಾಗಿದ್ದು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು. ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ಯಾವಂದ್ರೆ ತೆಹರಿ ಅಣೆಕಟ್ಟು. ಇದು ಕ್ವಶನ್ ಕೇಳಿದ್ದ ನೋಡಿ. ಭಾರತ ದೇಶದ ಅತ್ಯಂತ ಎತ್ತರವಾಗಿರುವಂತಹ ಅಣೆಕಟ್ಟು ಯಾವಂದ್ರೆ ತೆಹರಿ ಅಣೆಕಟ್ಟು. ಇಡೀ ದೇಶದಲ್ಲಿ ಹೈಯೆಸ್ಟ್ ಅತಿ ಎತ್ತರವಾಗಿರುವಂತಹ ಅಣೆಕಟ್ಟು ತೆಹರಿ. ಪ್ರಸ್ತುತ ಅತಿ ಎತ್ತರವಾದ 2ನೇ ಅಣೆಕಟ್ಟು ಅಂದ್ರೆ ಬಾಕ್ರಾನಂಗಲ್ಲ, ಆದ್ರೆ ಅತಿ ಎತ್ತರವಾದ ಅಣೆಕಟ್ಟು ಯಾವಂದ್ರೆ ತೆಹರಿ ಅಣೆಕಟ್ಟು. ನೋಡಿ, ನಾ ಗಂಗಾ ನದಿಯ ಬಗ್ಗೆ ಹೇಳ್ತಾ ಇದ್ದೇನೆ. ಇಂಥ ಗಂಗಾ ನದಿ ಇಲ್ಲಿಂದ ತೋಳೋಣ. ಇಂಥ ಗಂಗಾ ನದಿ ನಿಧಾನವಾಗಿ ಹರಿತಾ ಇದೆ. ಹರಿಯುವಂತ ಸಮಯದಲ್ಲಿ 2 ನದಿಗಳನ್ನು ಸೇರ್ತವೆ. ಒಂದು ಸರಸ್ವತಿ ನದಿ, ಇನ್ನೊಂದು ಯಾವ್ದಂದ್ರೆ ಯಮುನಾ ನದಿ. ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು ಒಂದಾಗುವ ಸ್ಥಳವನ್ನೇ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ತ್ರಿವೇಣಿ ಸಂಗಮ. ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು ಒಂದಾಗುವ ಸ್ಥಳವನ್ನೇ ತ್ರಿವೇಣಿ ಸಂಗಮ. ಹೀಗೆ ನಿಧಾನವಾಗಿ ನದಿ ಹರಿತದೆ. ಹರಿದು ಇಲ್ಲಿ ಬರ್ತದೆ ನೋಡಿ. ಬಂದು ಒಂದು ಭಾಗ ಬಾಂಗ್ಲಾದೇಶವನ್ನು ಸೇರ್ತದೆ, ಇನ್ನೊಂದು ಭಾಗ ಏನ್ ಮಾಡ್ತಂದ್ರೆ ಹೂಗ್ಲಿ ನದಿಯಾಗಿ ಸೇರ್ತದೆ. ಹೂಗ್ಲಿ ನದಿಯಾಗಿ ಕಲ್ಕತ್ತದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಬಂಗಾಳ ಕೊಲ್ಲಿಯನ್ನ ನೋಡಿ, ಇದು ಕ್ವಶನ್ ಆಗಿದೆ ನೋಡಿ. ಕಲ್ಕತ್ತದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರ್ತದೆ. ಇನ್ನೊಂದು ನದಿ ಏನಪ್ಪಾ ಅಂದ್ರೆ ಪ್ರಧಾನವಾಗಿರುವಂತ ನದಿ ಬಾಂಗ್ಲಾದೇಶವನ್ನು ಸೇರ್ತದೆ. ಬಾಂಗ್ಲಾದೇಶದಲ್ಲಿ ಗಂಗಾ ನದಿಗೆ ಏನ್ ಕರೀತಾರೆ ಅಂದ್ರೆ ಮೇಘನಾ ಅಂತ ಕರೀತಾರೆ. ಮೇಘನಾ. ಬಾಂಗ್ಲಾದೇಶದಲ್ಲಿ ಗಂಗಾ ನದಿಗೆ ಯಾವ ಹೆಸರಿಂದ ಕರೀತಾರೆ ಅಂದ್ರೆ ಮೇಘನಾ ಅಂತ ಕರೀತಾರೆ. ಬಾಂಗ್ಲಾದೇಶದಲ್ಲಿ ಮೇಘನಾ. ಈ ನದಿ ಹರಿತ ಬಾಂಗ್ಲಾದೇಶದಲ್ಲಿ.
ಬಾಂಗ್ಲಾದೇಶದಲ್ಲಿ ಹರಿಯುವಂತ ಸಮಯದಲ್ಲಿ ಬ್ರಹ್ಮಪುತ್ರ ನದಿ ಬಂದು ಸೇರ್ತದೆ ನೋಡಿ ಇಲ್ಲಿ. ಬ್ರಹ್ಮಪುತ್ರ ಬಂದು ನದಿ ಸೇರುವಂತ ಸ್ಥಳಕ್ಕೆ ಗೋಲುಂಡೋ ಅಂತ ಕರೀತಾರೆ. ಇದು ಗೋಲುಂಡ ಅನ್ನುವಂತ ಸ್ಥಳ, ಬಂದು ಸೇರುವಂತ ಸ್ಥಳ ಇದೆಯಲ್ಲ, ಗೋಲುಂಡ ಅಂತ ಕರೀತಾರೆ. ಬಾಂಗ್ಲಾದೇಶದಲ್ಲಿ ಗೋಲುಂಡೋ, ಇದು ನೋಡಿ ಗೋಲುಂಡೋ. ಆ ಗೋಲುಂಡೋ ಅನ್ನುವಂತ ಸ್ಥಳದ ಮೂಲಕ ಎರಡು ನದಿ ಮಿಕ್ಸ್ ಆಗ್ತವೆ. ಮಿಕ್ಸ್ ಆಗಿ ಯಾವ ಸ್ಥಳದ ಮೂಲಕ ಅಂದ್ರೆ ನೌಕಾಲಿ ಎಂಬ ಸ್ಥಳದ ಮೂಲಕ. ನೌಕಾಲಿ, ಇದು ಕ್ವಶನ್ ಆಗಿದೆ ನೋಡು. ನೌಕಾಲಿ ಭಾರತಕ್ಕೆ ಸ್ವತಂತ್ರ ಬಂದಾಗ ಜವಾಹರ್ಲಾಲ್ ನೆಹರು ಅವರು ಕೆಂಪು ಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸುವಂತ ಸಮಯದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಎಲ್ಲಿದ್ರು ಅಂತಂದ್ರೆ ಬಾಂಗ್ಲಾದೇಶದ ನೌಕಾಲಿ ಎಂಬ ಸ್ಥಳದಲ್ಲಿದ್ರು. ಎಷ್ಟೋ ಬುಕ್ಗಳಲ್ಲಿ ಪಶ್ಚಿಮ ಬಂಗಾಳದ ನೌಕಾಲಿ ಅಂತ ಕೊಟ್ಟಿದ್ದಾರೆ, ರಾಂಗ್. ಅದು ಪ್ರೆಸೆಂಟ್ ನೌಕಾಲಿ ಎಲ್ಲಿದೆ ಅಂದ್ರೆ ಬಾಂಗ್ಲಾದೇಶದಲ್ಲಿ ಬರ್ತದೆ. ಬಾಂಗ್ಲಾದೇಶ. ಈ ಬಾಂಗ್ಲಾದೇಶದ ನೌಕಾಲಿ ಎಂಬ ಸ್ಥಳದಲ್ಲಿ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ಕೋಮು ಗಲಭೆಯನ್ನು ಶಮನ ಮಾಡ್ತಾ ಇದ್ರು ಗಾಂಧೀಜಿ ಅವರು. ಹಾಗಾದ್ರೆ ಇನ್ನೊಂದು ನೋಡಿ, ಗಂಗಾ ನದಿ ನೌಕಾಲಿ ಎಂಬ ಸ್ಥಳದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರಿತು. ಬಂಗಾಳ ಕೊಲ್ಲಿ ಒಂದು, ಇದರ ಪ್ರಧಾನವಾಗಿರುವಂತ ಒಂದು ನದಿ ಏನಾಯ್ತು, ಹುಗ್ಲಿ. ಹಾಗಾದ್ರೆ ಹೇಳಿದೆ ನಿಮಗೆ, ಈ ನದಿಗೆ ಹಲವಾರು ಬಂದು ಸೇರ್ತವೆ. ದೌಲಿ ಗಂಗಾ ಬಂದು ಸೇರ್ತದೆ, ನಂದಾಕಿನಿ ಬಂದು ಸೇರ್ತದೆ, ಪಿಂಡ್ರಗಂಗಾ ಬಂದು ಸೇರ್ತದೆ, ಮಂದಾಕಿನಿ ಬಂದು ಸೇರ್ತದೆ. ಇದು ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ. ಈ ಮೂರು ನದಿಗಳು ಒಂದಾಗುವ ಸ್ಥಳವನ್ನೇ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಗಂಗಾ, ಯಮುನಾ, ಸರಸ್ವತಿ ಈ ಮೂರು ನದಿಗಳ ಸಂಗಮವನ್ನೇ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಗಂಗಾ, ಯಮುನಾ, ಸರಸ್ವತಿ ಈ ಮೂರು ನದಿಗಳ ಸಂಗಮವನ್ನೇ ತ್ರಿವೇಣಿ ಸಂಗಮ ಎಂದು ಕರೆಯುತ್ತಾರೆ. ಟೋಟಲ್ ಗಂಗಾ ನದಿಯ ಒಟ್ಟು ಉದ್ದ ಎಷ್ಟಿದೆ ಅಂತಂದ್ರೆ 2025 ಕಿಲೋಮೀಟರ್ ಉದ್ದ ಇದೆ ನದಿ. ಸರಿ, ಟೋಟಲ್ ಇದರ ಉದ್ದ ಎಷ್ಟಿದೆ ಅಂದ್ರೆ 2525 ಅಂದ್ರೆ 25 ಒಟ್ಟು ಉದ್ದ 2525 ಆದ್ರೆ ಭಾರತ ದೇಶದಲ್ಲಿ ಈ ನದಿಯ ಒಟ್ಟು ಉದ್ದ ಎಷ್ಟಿದೆ ಅಂದ್ರೆ 2021 ಕಿಲೋಮೀಟರ್ ಉದ್ದ ಇದೆ. ಭಾರತ ದೇಶದಲ್ಲಿ 2021 ಕಿಲೋಮೀಟರ್ ಉದ್ದ ಇದೆ. ನಮ್ಮ ಭಾರತ ದೇಶದಲ್ಲಿ 2021 ಕಿಲೋಮೀಟರ್ ಉದ್ದವಾಗಿದೆ. ಟೋಟಲ್ 2525, ಭಾರತ ದೇಶದಲ್ಲಿ 2021 ಕಿಲೋಮೀಟರ್. ಅದಕ್ಕೆ ಗಂಗಾ ನದಿ ಭಾರತ ದೇಶದಲ್ಲಿ ಹರಿಯುವಂತ ಅತ್ಯಂತ ಉದ್ದವಾದ ನದಿ ಅಂತ ಕರಿತೀವಿ. ನಮ್ಮ ದೇಶದಲ್ಲಿ ಹೈಯೆಸ್ಟ್ ಹರಿಯುವಂತ ಅತ್ಯಂತ ಉದ್ದವಾದ ನದಿ ಯಾವುದಂದ್ರೆ ಅದು ಗಂಗಾ ನದಿ. ಈ ಗಂಗಾ ನದಿಯಲ್ಲಿ ರಾಷ್ಟ್ರೀಯ ಜಲ ಹೆದ್ದಾರಿ ಕಂಡು ಬರ್ತದೆ. ನಮ್ಮ ದೇಶದಲ್ಲಿ ಒಟ್ಟು 6 ರಾಷ್ಟ್ರೀಯ ಜಲ ಹೆದ್ದಾರಿಗಳದಾವೆ. ಆ 6 ರಾಷ್ಟ್ರೀಯ ಜಲ ಹೆದ್ದಾರಿಗಳಲ್ಲಿ ನಂಬರ್ 1 ಯಾವುದಂದ್ರೆ ಅಲಹಾಬಾದದಿಂದ ಹಾಲ್ದಿಯಾದವರೆಗೆ. ಟೋಟಲ್ 1600 ಕಿಲೋಮೀಟರ್ ಉದ್ದವಾಗಿದ್ದು, 620 ಕಿಲೋಮೀಟರ್ ಉದ್ದವಾಗಿದ್ದು ಭಾರತ ದೇಶದ ಅತ್ಯಂತ ಉದ್ದವಾಗಿರುವಂತ ರಾಷ್ಟ್ರೀಯ ಜಲ ಹೆದ್ದಾರಿ. ದ ಲಾಂಗೆಸ್ಟ್ ನ್ಯಾಷನಲ್ ವಾಟರ್ ಹೈವೇ ಇನ್ ಇಂಡಿಯಾ. ಭಾರತ ದೇಶದ ಅತ್ಯಂತ ಉದ್ದವಾಗಿರುವಂತ ರಾಷ್ಟ್ರೀಯ ಜಲ ಹೆದ್ದಾರಿ ಯಾವುದಂದ್ರೆ ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 1, ನ್ಯಾಷನಲ್ ವಾಟರ್ ಹೈವೇ ನಂಬರ್ 1. ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 1, ನ್ಯಾಷನಲ್ ವಾಟರ್ ಹೈವೇ ನಂಬರ್ 1. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಉತ್ತರ ಪ್ರದೇಶದ ಅಲಹಾಬಾದಿಂದ ಹಾಲ್ದಿಯಾದವರೆಗೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಯವರೆಗೆ ಇಡೀ ದೇಶದಲ್ಲಿ ಅತ್ಯಂತ ಉದ್ದವಾಗಿರುವಂತ ರಾಷ್ಟ್ರೀಯ ಜಲ ಹೆದ್ದಾರಿ ಅಂತ ಕರಿತೀವಿ. ಭಾರತ ದೇಶದ ಅತ್ಯಂತ ಉದ್ದವಾಗಿರುವಂತ ರಾಷ್ಟ್ರೀಯ ಜಲ ಹೆದ್ದಾರಿ ಅಂದ್ರೆ ನಂಬರ್ 1 ಗಂಗಾ ನದಿಯಲ್ಲಿ ಕಂಡು ಬರ್ತದೆ. ಒಟ್ಟು ರಾಷ್ಟ್ರೀಯ ಜಲ ಹೆದ್ದಾರಿಗಳ ಸಂಖ್ಯೆ 6 ಇದ್ದರೆ 6ರಲ್ಲಿ ಒಂದನೇದ್ದು ಯಾವ್ದಂದ್ರೆ ಉತ್ತರ ಪ್ರದೇಶದ ಅಲಹಾಬಾದಿಂದ ಹಾಲ್ದಿಯಾದವರೆಗೆ ಯಾವ ನದಿಯಲ್ಲಿ ಕಂಡು ಬರ್ತಂದ್ರೆ ಗಂಗಾ ನದಿಯಲ್ಲಿ ಕಂಡು ಬರ್ತದೆ. ಪರ್ಫೆಕ್ಟಾ? ಬರೆದ್ರೆಲ್ಲ ನಾ ಹೆಂಗ್ ಡೈಗ್ರಾಮ್ ಹಾಕ್ತೀನಿ, ಡೈಗ್ರಾಮ್ ಹಾಕಿದಂಗ ಬರೀರಿ ನೋಡಿ. ಗಂಗಾ ನದಿಯ ಮೂಲ ಸ್ಥಳ ಅಂದ್ರೆ ಒಂದು ಅಲಕನಂದ, ಇನ್ನೊಂದು ಭಗೀರಥಿ. ಅಲಕನಂದ ಭಗೀರಥಿ 2 ನದಿಗಳು ಬಂದು ಸೇರುವ ಸ್ಥಳ ಉತ್ತರಾಖಂಡದ ದೇವಪ್ರಯಾಗ. ದೇವಪ್ರಯಾಗದಿಂದ ನಿಧಾನವಾಗಿ ಹರಿತದೆ. ಎಡದಂಡಿಯಾಗಿ ಸರಸ್ವತಿ, ಬಲದಂಡಿಯಾಗಿ ಯಮುನಾ ಬಂದು ಸೇರುತ್ತದೆ.
ಇದನ್ನೇ ನಾವು ಏನು ಕರಿತೀವಿ ಅಂದ್ರೆ ಅಲಹಾಬಾದ್ ಅಥವಾ ಪ್ರಯಾಗರಾಜ್ ಅಂತ ಕರೀತಾರೆ. ಪ್ರೆಸೆಂಟ್ ಅಲಹಾಬಾದವನ್ನು ಯಾವ ಹೆಸರಿಂದ ಕರೀತಾರೆ ಅಂದ್ರೆ ಪ್ರಯಾಗರಾಜ್ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಈ ಒಂದು ಗಂಗಾ ನದಿಗೆ ಅಡ್ಡಲಾಗಿ ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕಟ್ಟಿದಂತ ಅಣೆಕಟ್ಟಿನ ಹೆಸರೇನಂದ್ರೆ ಫರಕ್ಕ ಅಣೆಕಟ್ಟು. ನೋಡಿ, ಇದೇ ಫರಕ್ಕ ಅಣೆಕಟ್ಟು. ಫರಕ್ ಅನ್ನುವಂತ ಅಣೆಕಟ್ಟನ್ನು ಕಟ್ಟಲಾಗಿದೆ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ. ಭಾರತ ಮತ್ತು ಬಾಂಗ್ಲಾದೇಶಗಳ ಮಧ್ಯೆ ವಿವಾದಾತ್ಮಕವಾಗಿರುವಂತಹ ಅಣೆಕಟ್ಟು. ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತಹ ಅಣೆಕಟ್ಟು ಅಂದ್ರೆ ಫರಕ್ಕ ಅಣೆಕಟ್ಟು. ಈ ಫರಕ್ಕ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇಂಥ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಫರಕ್ಕ ಅಣೆಕಟ್ಟಿನ ವಿವಾದವನ್ನ ಪರಿಹಾರ ಮಾಡುವಂತ ಉದ್ದೇಶಕ್ಕಾಗಿ ಕರ್ನಾಟಕ ರಾಜ್ಯದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂತ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ವರ್ಸಸ್ ಬಾಂಗ್ಲಾದೇಶದ ಶೇಖ್ ಹಸೀನಾ ಅವರ ಮಧ್ಯದಲ್ಲಿ ಬಾಂಗ್ಲಾದೇಶದ ಶೇಖ್ ಹಸೀನಾ ಅವರ ಮಧ್ಯದಲ್ಲಿ 1996 ಡಿಸೆಂಬರ್ 12ರಂದು ಯಾವ ಒಪ್ಪಂದ ಜರುಗಿತ್ತು ಅಂದ್ರೆ ಗಂಗಾ ಒಪ್ಪಂದ ಜರುಗಿತ್ತು. ನೋಡಿ, ಇದು PSI ಕ್ವಶನ್. ಗಂಗಾ ಒಪ್ಪಂದ 1996 ಡಿಸೆಂಬರ್ 12ರಂದು ಭಾರತದ ಪ್ರಧಾನಮಂತ್ರಿಗಳಾಗಿರುವಂತ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಹಾಗೂ ಬಾಂಗ್ಲಾದೇಶದ ಅಂದಿನ ಮತ್ತು ಪ್ರಸ್ತುತ ಪ್ರಧಾನಿಯಾಗಿರುವಂತ ಶೇಖ್ ಹಸೀನಾ ಅವರ ಮಧ್ಯದಲ್ಲಿ ಒಂದು ಒಪ್ಪಂದ ಜರುಗುತ್ತದೆ. ಯಾವ ಒಪ್ಪಂದ ಅಂದ್ರೆ ಗಂಗಾ ಒಪ್ಪಂದ. ಎಷ್ಟು ವರ್ಷಗಳ ಕಾಲ? ಟೋಟಲ್ 30 ವರ್ಷಗಳ ಕಾಲ. ಒಟ್ಟು 30 ವರ್ಷಗಳ ಕಾಲ ನಡೆದಂತ ಒಪ್ಪಂದ ಅಂತ ಗುರುತಿಸ್ತೀವಿ. 1996 ಡಿಸೆಂಬರ್ 12 ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ಯಾವ ಒಪ್ಪಂದ ಜರುಗಿತ್ತು ಅಂದ್ರ ಗಂಗಾ ಒಪ್ಪಂದ ಜರುಗಿತ್ತು. ವಿಶೇಷ. ಇಷ್ಟು ಇವತ್ತಿನ ವಿಚಾರವನ್ನ ಅಧ್ಯಯನ ಮಾಡಿದೆವು. ನಾಳೆ ಅವಧಿಯಲ್ಲಿ ಇದರ ಮುಂದುವರಿದ ಭಾಗವನ್ನ